ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಅಧಿಕ ಮಾಸದ ಪ್ರಯುಕ್ತವಾಗಿ ಒಂದು ತಿಂಗಳ ಪರ್ಯಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥ ಈ ಒಂದು ಭಾಗವತ ಜ್ಞಾನ ಯಜ್ಞದ 5ನೆಯ ದಿವಸದಲ್ಲಿ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಪ್ರಥಮ ಸ್ಕಂದ ಮತ್ತು ದ್ವಿತೀಯ ಸ್ಕಂದ ಸಂಪೂರ್ಣವಾಗಿ ಕಳೆದ 4 ದಿನಗಳಲ್ಲಿ ಮುಕ್ತಾಯವಾಗಿ ಪ್ರಸ್ತುತ ಇವತ್ತಿನ ಈ 5ನೆಯ ದಿವಸದ 3ನೆಯ ಸ್ಕಂದದ ಉಪನ್ಯಾಸ ಮಾಲಿಕೆ ಪ್ರಾರಂಭ ಆಗ್ತದೆ. ಈ ಸಂದರ್ಭದಲ್ಲಿ ಅನೇಕ ಪಂಡಿತೋತ್ತಮರು ಮಾಜನೂರು ಗ್ರಾಮಕ್ಕೆ ಭೇಟಿ ಕೊಟ್ಟು ತಮ್ಮ ಉಪನ್ಯಾಸ ಸೇವೆಯನ್ನು ಪೂರೈಸ್ತಾ ಇರತಕ್ಕಂಥದ್ದು ನಾವೆಲ್ಲ ಮನಗಂಡಿದ್ದೇವೆ. ಇಂದಿನ ಈ ಉಪನ್ಯಾಸವನ್ನು ನಡೆಸಿಕೊಡ್ತಕ್ಕಂಥವರು ಪಂಡಿತ ಪೂಜ್ಯ ರಘುಪ್ರೇಮಾಚಾರ್ ಮುಳುಗುಂದಂತ, ನಮಗೆಲ್ಲರಿಗೂ ಚಿರಪರಿಚಿತರು ಮತ್ತು ನಮ್ಮೆಲ್ಲರಿಗೂ ಗುರುಸ್ಥಾನದಲ್ಲಿರ್ತಕ್ಕಂಥ ಮಹನೀಯರು. ಕೊಪ್ಪಳ ಮೂಲ ನಿವಾಸಿಗಳು. ಕೊಪ್ಪಳದ ಬಜಾರ್ ಹನುಮಪ್ಪನಂತೆ ಪ್ರಸಿದ್ಧನಾಗಿರ್ತಕ್ಕಂಥ ಪ್ರಾಣದೇವರ ಆನುವಂಶಿಕ ಅರ್ಚಕ ಮನೆತನದವರು. ತಮ್ಮ ವೇದಾಂತ ಗ್ರಂಥಗಳ ಅಧ್ಯಯನವನ್ನು ಉಡುಪಿಯ ಶ್ರೀಕೃಷ್ಣ ಸನ್ನಿಧಾನದಲ್ಲಿ ಪೂರೈಸಿ ನಿತ್ಯವೂ ಕೂಡ ಪಾಠ ಪ್ರವಚನಗಳನ್ನು ನಡೆಸ್ತಾ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ಕಳೆದ 50 ವರ್ಷಗಳಿಂದ ಕೊಪ್ಪಳದ ರಾಘವೇಂದ್ರ ಸ್ವಾಮಿಗಳ ಮಠದ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಪೂಜ್ಯರು ಮಧ್ವ ತಪೋವನದ ರೂವಾರಿಗಳು ಕೂಡ ಆಗಿದ್ದಾರೆ. ಇಂಥ ಮಹನೀಯರು ಇವತ್ತಿನ ದಿವಸ ಈ ಒಂದು ಉಪನ್ಯಾಸ ಮಾಲಿಕೆಗೆ ಬಂದು ಈ ಉಪನ್ಯಾಸವನ್ನು ನಡೆಸಿಕೊಳ್ಳಕ್ಕೆ ಒಪ್ಪಿರತಕ್ಕಂಥ ಪೂಜ್ಯರಿಗೆ ಮಠದ ಪರವಾಗಿ ಅತ್ಯಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಬಂದಿರತಕ್ಕಂಥ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಅನೇಕ ಮಹನೀಯರು ನಿತ್ಯ ನಡೀತಕ್ಕಂಥ ಈ ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಬ್ಬೊಬ್ಬರು ಒಂದೊಂದು ಸ್ಕಂದ, ಒಬ್ಬರು ಸಂಪೂರ್ಣವಾಗಿ ಇಡೀ ದಿನದ ಸೇವೆ, ಮತ್ತೊಬ್ಬರು ಕೇವಲ ಉಪನ್ಯಾಸದ ಸೇವೆ, ಹೀಗೆ ಅನೇಕರು ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷದಾಯಕವಾಗಿರತಕ್ಕಂಥದ್ದು. ಈ ಒಂದು 3ನೆಯ ಸ್ಕಂಧದ ಪ್ರಾರಂಭ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ಪ್ರವಚನವನ್ನು, ಇವತ್ತಿನ ಪ್ರವಚನವನ್ನು ಶ್ರೀಯುತ ಪ್ರಹ್ಲಾದ ವಿಜಯಾಚಾರ್ಯ ಪುರೋಹಿತರಂತಕ್ಕಂಥವರು ಪ್ರಾಯೋಜನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಮಠದ ಪರವಾಗಿ ಆ ವಿಷ್ಣುತೀರ್ಥರ ಸನ್ನಿಧಾನದಲ್ಲಿ ಆಶೀರ್ವಾದವನ್ನು ಮಾಡ್ತಾ, ಅದೇ ಪ್ರಕಾರವಾಗಿ ಒಂದು ದಿನದ ಪೂರ್ಣ ಸೇವೆಯನ್ನು ಪಾಂಡುರಂಗಾಚಾರ್ಯ ಮಠದ ನಮ್ಮವರೇ ಆಗಿರತಕ್ಕಂಥವರು, ಕಿನ್ನಾಳ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂಥ ಪಾಂಡುರಂಗಾಚಾರ್ಯರು ಒಂದು ದಿನದ ಸೇವೆ, ಅದೇ ಪ್ರಕಾರ ಒಂದು ಸ್ಕಂಧ ಸಂಪೂರ್ಣ ಸೇವೆಯನ್ನು ಪ್ರಹ್ಲಾದ ವಿಜಯಾಚಾರ್ಯ ಅವರು ನಡೆಸಿಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ವಿಷ್ಣುತೀರ್ಥರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಇನ್ನು ಮುಂದೆ ಪೂಜ್ಯರು ಈ ಒಂದು 3ನೆಯ ಸ್ಕಂಧವನ್ನು ಪ್ರಾರಂಭ ಮಾಡಬೇಕು ಅಂತ ಅವರಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಹನ್ನೆರಡು ಕಾಲು
ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವೇದವ್ಯಾಸಾಯ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವಿಷ್ಣುತೀರ್ಥಃ ಕಲ್ಪವೃಕ್ಷಃ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥಃ ಯತೀಂದ್ರಃ ಸರ್ವಕಾಮದಃ. ದುರ್ವಾದಿಧ್ವಾन्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे. यं प्रव्रजन्तमनुपेतमपेतकृत्यं द्वैपायनो विरहकातराजुहाव. पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि. लसतु श्रीमदानन्द तीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति. ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः. तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. सृष्टिस्थित्यप्ययेहानियतिगृहीतमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्वात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. एवमेतत्पुरा पृष्टः मैत्रेयो भगवान् किल क्षत्रावनं प्रविष्टेन त्यक्त्वा स्वगृहमुज्झिवत्. यदा तु अयं मन्त्रकृद्वो भगवान् अखिलेश्वरः पौरवेन्द्रगृहं हित्वा प्रविवेशात्मसात् कृत्. स्वस्त्यस्तु अशेषसन्मङ्गलानि सम्भवन्तु. सम्यक् श्लोकैकश्रवणपठनमात्रात् वक्तुश्च श्रोतॄणां निखिलकलिकृतकल्मषापनोतनपटुतरे धर्माद्यखिलपुरुषार्थसाधनीभूते श्रीमद्भागवते महापुराणे तृतीयस्कन्धे अद्य कथा प्रसक्तिः. ಪ್ರಾತಸ್ಮರಣೀಯರಾದ ವಿಷ್ಣುತೀರ್ಥರ ಸನ್ನಿಧಾನದಲ್ಲಿ ಅಧಿಕ ಮಾಸದ ನಿಯಾಮಕ ಪುರುಷೋತ್ತಮನ ಪ್ರೀತಿಗಾಗಿ ನಡೆಯುವ ಶ್ರೀಮದ್ಭಾಗವತ ಪ್ರವಚನದ ಕಾರ್ಯಕ್ರಮದಲ್ಲಿ ನನಗೂ ಒಂದು ಭಾಗ ಪ್ರವಚನ ಮಾಡುವ ಭಾಗ್ಯ ಚಿಕ್ಕದೊಂದು ದೊಡ್ಡ ವಿಷ್ಣುತೀರ್ಥರ ಅನುಗ್ರಹ ಅಂತ ಭಾವಿಸ್ತಾ ಅವರ ಮುಂದೆ ತಿಳಿದ 4 ಮಾತುಗಳನ್ನು ಒಪ್ಪಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ.
ವಿಷ್ಣುತೀರ್ಥರ ಅನುಗ್ರಹ ಬಯಸಿ. ಶೌನಕರು ಹಿಂದಿನ ಸ್ಕಂದದಲ್ಲಿ ಪ್ರಶ್ನೆ ಮಾಡಿದರು. ವಿದುರ ಮೈತ್ರೇಯರಲ್ಲಿ ಕೇಳಿದಾಗ ಆ ಸೃಷ್ಟಿಯ ಕ್ರಮವನ್ನು ಹೇಳಿದರು. ಅದನ್ನು ಹೇಳ್ತೇನೆ ಹೇಳಿದ್ರಿ. ವಿದುರನಿಗೂ ಮೈತ್ರೇಯರಿಗೂ ಯಾವ ರೀತಿ ಸಂಪರ್ಕ ಆಯಿತು? ವಿದುರ ಹಸ್ತಿನಾವತಿಯವ ಎಲ್ಲೋ ಹರಿದ್ವಾರದಲ್ಲಿ ಸಂಪರ್ಕ ಆಯಿತು ಅಂತ ಹೇಳ್ತೀರಿ. ಅವರ ಸಂವಾದ ಹೇಗೆ ನಡೆಯಿತು? ಮೈತ್ರೇಯರು ಏನು ಹೇಳಿದರು? ಅದೆಲ್ಲ ವಿಚಾರವನ್ನು ನಮಗೆ ವಿಸ್ತಾರವಾಗಿ ಹೇಳಬೇಕು ಅಂತ ಪ್ರಾರ್ಥಿಸಿಕೊಂಡಿದ್ದಾರೆ. ಅದರಂತೆ ಸೂತರು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದ ವಿಷಯವನ್ನೇ ಶೌನಕರಿಗೆ ಹೇಳ್ತಾ ಇದ್ದಾರೆ. ಯದಾ ತು ರಾಜ ಸ್ವಸುತಾನ್ ಅಸಾಧೂನ್ ಪುಷ್ಣನ್ ಅಧರ್ಮೇಣ ವಿನಷ್ಟದೃಷ್ಟಿ ಭ್ರಾತುರ್ಯವಿಷ್ಟಸ್ಯ ಸುತಾನ್ ವಿಬಂಧೂನ್ ಪ್ರವೇಶ್ಯ ಲಾಕ್ಷಾ ಭವನೆ ಯದಾಹ. ವಿದುರ ತೀರ್ಥಯಾತ್ರೆಯಂತೆ ಹೊರಟಾಗ ಹರಿದ್ವಾರದಲ್ಲಿ ಮೈತ್ರೇಯರ ಸಮಾಗಮ ಆಯಿತಪ್ಪ. ವಿದುರ ಯಾಕೆ ತೀರ್ಥಯಾತ್ರೆಗೆ ಹೊರಟ ಅನ್ನೋದಕ್ಕೆ ಅನೇಕ ಕಾರಣಗಳನ್ನು ಹೇಳ್ತಾರೆ ಶುಕಾಚಾರ್ಯರು. ವಿದುರ ಪಾಂಡುರಾಜನ ಮರಣ ಆದ ನಂತರದಲ್ಲಿ ಪಾಂಡವರು ಹಸ್ತಿನಾವತಿಗೆ ಬಂದ ಕ್ಷಣದಿಂದ ಮಹಾಭಾರತದ ಯುದ್ಧದ ಪ್ರಸಂಗದ ತನಕ ನಡೆದ ಪಾಂಡವರ ವಿಷಯದಲ್ಲಿ ನಡೆದ ಅನೇಕ ಅನ್ಯಾಯಗಳನ್ನು ಕಣ್ಣಾರೆ ಕಂಡವ. ಅನ್ಯಾಯಗಳು ನಡೀತಾ ಇದ್ದರೂ ಕೂಡ ಹಿರಿಯನಾಗಿ ತನ್ನ ಅಣ್ಣ ಧೃತರಾಷ್ಟ್ರ ಅದನ್ನು ನಿಷೇಧ ಮಾಡದೆ ಅದನ್ನು ಒಪ್ಪಿಕೊಂಡಿದ್ದಾನೋ ಅನ್ನುವಂತೆ ತಟಸ್ಥನಾಗಿ ಇರುವುದನ್ನು ಕಂಡು ಬೇಸರವನಿಗೆ. ಅರಗಿನ ಮನೆಯಲ್ಲಿ ಸುಡುವ ಪ್ರಸಂಗ ಇರಬಹುದು, ಅಥವಾ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಮಾಡುವ ಪ್ರಸಂಗ ಇರಬಹುದು. ಅದಾದ ಮೇಲೆ ಅವರು ವನವಾಸ ಮಾಡುವಾಗಲೂ ಕೂಡ ಅವರನ್ನು ಸುರಕ್ಷಿತರಾಗಿ ಇಡದಂತೆ ಮಾಡಿದ ಅವ್ಯವಸ್ಥೆಗಳಿರಬಹುದು. ವನವಾಸ ಅಜ್ಞಾತವಾಸಗಳನ್ನು ಪಣಕ್ಕೆ ತಕ್ಕಂತೆ ನಡೆಸಿದರೂ ಕೂಡ ಪೂರ್ಣವಾಗಿಲ್ಲ ಅನ್ನುವಂತೆ ಮಾತನಾಡುವ ಅನ್ಯಾಯದ ಮಾತುಗಳಿರಬಹುದು. ಅಥವಾ ಪಾಂಡವರ ರಾಯಭಾರಿಯಾಗಿ ಶ್ರೀಕೃಷ್ಣ ಸಂಧಾನಕ್ಕೆ ಬಂದಾಗ ಕೃಷ್ಣನ ಸಂಧಾನವನ್ನು ಒಪ್ಪದೆ ಯುದ್ಧವನ್ನೇ ನಿರ್ಣಯ ಮಾಡಿದ್ದಿರಬಹುದು. ಹೀಗೆ ಪಾಂಡವರಿಗೆ ಭ್ರಾತು ಯವಿಷ್ಟಸ್ಯ ಸುತಾನ್ ವಿಬಂಧೂನ್, ಪಾಂಡವರಿಗೆ ಯಾರು ಬಾಂಧವರಾಗಿ ಸಹಕರಿಸಬೇಕಾಗಿತ್ತೋ ಸಹಕರಿಸಲಿಲ್ಲ. ಬೇರೆ ಯಾರೋ ಅನ್ನೋ ಹಂಗಿಲ್ಲ, ಧೃತರಾಷ್ಟ್ರನಿಗೆ ತಮ್ಮನ ಮಕ್ಕಳೇ ಅವರು. ಆದರೆ ಯಾರು ಬಾಂಧವರಿಲ್ಲ ಅನ್ನುವಂತೆ ಬೆಳೆಯಬೇಕಾಯಿತು. ವಿಬಂಧುನ್ ಅಂತಾರೆ ಶುಕಾಚಾರ್ಯ ಹೇಳುವಾಗ. ವಿಬಂಧುಗಳು ಅಂದರೆ ಯಾರು ಬಾಂಧವರಿಲ್ಲ ಅಂತ ಒಂದರ್ಥ. ಇನ್ನೊಂದು ಅರ್ಥದಲ್ಲಿ ವಿಪಕ್ಷಿ ಪರಮಾತ್ಮನೋಹ ಅಂತ. ವಿಬಂಧುನ್ ಅಂದರೆ ಭಗವಂತನೇ ನಮಗೆ ಬಾಂಧವ ಅಂತ ನಂಬಿ ನಡೆದವರು. ಅವರಿಗೇನು ಯಾವ ರೀತಿ ತೊಂದರೆ ಇಲ್ಲ. ಕೃಷ್ಣನ ಆಶ್ರಯದಲ್ಲಿ ಅರಣ್ಯದಲ್ಲಿದ್ದರೂ ಅಜ್ಞಾತವಾಸದಲ್ಲಿದ್ದರೂ ಸುಖವಾಗೇ ಇದ್ದಾರೆ. ಅಂತಹ ಪ್ರಾಮಾಣಿಕರ ಬಗ್ಗೆ ತನ್ನ ಅಣ್ಣ ಧೃತರಾಷ್ಟ್ರ ಹೊರಗಿನ ಕಣ್ಣು ಕುರುಡಂತೆ ಒಳಗಿನ ಕಣ್ಣನ್ನು ಕುರುಡು ಮಾಡಿಕೊಂಡು ದಯೆ ಇಲ್ಲದೆ ದುರ್ಯೋಧನನ ಮೇಲಿನ ಅತಿಯಾದ ವ್ಯಾಮೋಹದಿಂದ, ಪುತ್ರ ವ್ಯಾಮೋಹದಿಂದ ಅವರಿಗೆ ಅನ್ಯಾಯವನ್ನೇ ಮಾಡುತ್ತಾ ಇದ್ದಾನೆ. ಇದನ್ನು ನೋಡಿ ನೋಡಿ ಬೇಸತ್ತಿದ್ದ.
ಇಷ್ಟು ಅನ್ಯಾಯ ಕಣ್ಣೆದುರಿಗೆ ನಡೀತಾ ಇದ್ದರೂ ಕೂಡ ನಿಷೇಧ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಿಷೇಧ ಮಾಡಿದರೂ ಕೇಳೋರಿಲ್ಲ. ಆದರೂ ಸಮಯ ನೋಡೋಣ, ಒಂದು ಸುಧಾರಣೆಯ ಕಾಲ ಬಂದಿತ್ತು ಭಗವದಿಚ್ಛೆಯಂತೆ ಅಂತ ಸಮಯ ನೋಡ್ತಾ ಇದ್ದ. ಶ್ರೀಕೃಷ್ಣ ಯಾವಾಗ ಸಂಧಾನ ಮಾಡಬೇಕು, ಪಾಂಡವರ ಪಾಲಿನ ರಾಜ್ಯವನ್ನು ಪಾಂಡವರಿಗೆ ಕೊಡಿಸಿಬಿಡಬೇಕು, ಒಪ್ಪಂದದಂತೆ ವನವಾಸ ಅಜ್ಞಾತವಾಸಗಳು ಮೂರದ ಕೊಡಬೇಕಾದ ರಾಜ್ಯ ಕೊಡಲಿ. ಧರ್ಮರಾಯನೇ ಕೇಳಬೇಕಾಗಿತ್ತು, ನಾನು ಕೇಳಲ್ಲ ಅಂದವನು. ಅವನು ಅತಿಯಾದ ಸ್ವಲ್ಪ ಧರ್ಮದ ಅತಿರೇಕ ಅಂತ ಅನಿಸುವಂತೆ ಮಾತಾಡ್ತಾನೊಮ್ಮೊಮ್ಮೆ. ಕೃಷ್ಣ, ನಾನು ಯಾಕೆ ರಾಜ್ಯಕ್ಕಾಗಿ ಬೇಡಬೇಕು? ಈ ಬೀದಿ ನಾಯಿಗಳು, ಆಚೆ ಬೀದಿಯ ನಾಯಿ ಈಚೆ ಬೀದಿ ನಾಯಿ ಬಂದು ಮಧ್ಯದಲ್ಲಿದ್ದ ಮಾಂಸದ ತುಂಡಿಗಾಗಿ ನನಗೆ ಬೇಕು ಅಂತ ಜಗಳಾಡುವಂತೆ ನಾವು ಅಣ್ಣ ತಮ್ಮಂದರಾಗಿ ರಾಜ್ಯಕ್ಕಾಗಿ ಜಗಳಾಡಬೇಕಾ? ಬೇಕಾಯಿತು ನಮಗೆ? ನಾವು ಮನುಷ್ಯರಲ್ವ? ಪ್ರಾಣಿಗಳಂತೆ ಆಸ್ತಿಗಾಗಿ ರಾಜ್ಯಕ್ಕಾಗಿ ಜಗಳಾಡೋದು ನನಗ್ಯಾಕೋ ಅಷ್ಟು ಸಮಂಜಸ ಕಾಣಲ್ಲ. ದುರ್ಯೋಧನ ಯಾರು? ನನ್ನ ತಮ್ಮ ಅಲ್ವಾ? ತಮ್ಮ ರಾಜ್ಯ ಆಳಿದ್ರೇನು, ಅಣ್ಣ ರಾಜ್ಯ ಆಳಿದ್ರೇನು? ಇಲ್ಲಿ ನಾವು ಕಾಡಿನಲ್ಲೇ ಹುಟ್ಟಿದ್ದೇವೆ, ಕಾಡಿನಲ್ಲೇ ಬೆಳೆದಿದ್ದೇವೆ, ಕಾಡಿನಲ್ಲೇ ಇದ್ದೇವೆ, ನಮಗೆ ಕಾಡಿನಲ್ಲಿ ಇರೋದೇ ಅಭ್ಯಾಸ ಆಗಿದೆ. ನಾವು ಹೀಗೆ ಇದ್ರಾಯಿತು, ದುರ್ಯೋಧನ ರಾಜ್ಯ ಆಳಿಕೊಳ್ಳೆ ರಾಜ್ಯ ನನಗೇನು ಬೇಡ ಅಂತ ನಮ್ಮ ಧರ್ಮರಾಯ. ಆದರೆ ಅಧರ್ಮವನ್ನು ತಡೆಗಟ್ಟಬೇಕು, ಧರ್ಮರಾಜ್ಯ ಈ ದೇಶದಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅಂತ ದ್ರೌಪದಿಯ ಅವಸ್ಥೆಯನ್ನು ಕಂಡು ಭೀಮಸೇನ ದ್ರೌಪದಿಯರ ಅಭಿಪ್ರಾಯವನ್ನು ತಿಳಿದು ಶ್ರೀಕೃಷ್ಣ ತಾನು ಸಂಧಾನಕ್ಕೆ ಹೋದರೂ ಕೂಡ ದುರ್ಯೋಧನ ಸಂಧಾನ ಮಾಡಿಕೊಳ್ಳದೆ ಪಾಂಡವರಿಗೆ ಅವರ ರಾಜ್ಯ ಅಲ್ಲ, ಆ 5 ಜನಕ್ಕೆ 5 ಹಳ್ಳಿಗಳಲ್ಲ, 5 ಜನರಿಗೆ ಸೇರಿ ಒಂದು ಹಳ್ಳಿ ಅಲ್ಲ, ಒಂದು ಸೂಜಿಯ ಮನೆಗೆ ಹತ್ತಿದಷ್ಟು ಮಣ್ಣನ್ನು ಅವರಿಗೆ ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ತಾಕತ್ತಿದ್ರೆ ಯುದ್ಧ ಮಾಡಿ ತಗೊಳ್ಳಿ ಅನ್ನುವಂತೆ ದುರ್ಯೋಧನ ಮಾತು ಮುಗಿಸಿದ. ಸಂಧಾನ ಒಪ್ಪಲಿಲ್ಲ. ಹಾಗೆ ಯುದ್ಧ ಮಾಡೇ ತಗೊಳ್ಳೋದಾದರೆ ಯುದ್ಧ ಆಗಲಿ, ತಕರಾರಿಲ್ಲ ಅಂತ ಕೃಷ್ಣ ಯುದ್ಧವನ್ನೇ ಒಪ್ಪಿಕೊಂಡು ಬರ್ತಾನೆ. 18 ಜನದಲ್ಲಿ ರಾಜ್ಯ ಯಾರಿಗೆ ಅನ್ನೋದು ನಿರ್ಣಯ ಆಗಬೇಕು ಅನ್ನುವಂತೆ ಒಪ್ಪಂದ ಮಾಡಿಕೊಂಡು ಯುದ್ಧವನ್ನು ಸಾರಿ ಹೋಗ್ತಾನೆ. ಕೃಷ್ಣನ ಸಂಧಾನ ಮುರಿದು ಬಿದ್ದಾಗ ಧೃತರಾಷ್ಟ್ರನಿಗೆ ಗೊಂದಲ. ಒಂದು ಕಡೆ ಪುತ್ರ ವ್ಯಾಮೋಹ, ಒಂದು ಕಡೆಗೆ ಪಾಂಡವರ ಮೇಲಿನ ಅವರ ಅಪಾರವಾದ ಬಲದ ಮೇಲೆ ವಿಶ್ವಾಸ. ಪಾಂಡವರ ವಿರುದ್ಧ ದುರ್ಯೋಧನಾದಿಗಳು ಯುದ್ಧ ಮಾಡಿದರೆ ನನ್ನ ಮಕ್ಕಳು ಗೆಲ್ತಾರೋ ಸಂಶಯ, ತಾಕಲಾಟ ಒಟ್ಟವನಿಗೆ. ಹಾಗಂತ ರಾಜ್ಯ ಬಿಟ್ಟು ಕೊಟ್ಬಿಟ್ರಾಯ್ತು ಅಂದರೆ ದುರ್ಯೋಧನನ ವಿರುದ್ಧ ಮಾತನಾಡುವ ಧೈರ್ಯ ಇಲ್ಲ, ಅವನನ್ನು ಎದುರಿಸುವ ತಾಕತ್ತಿಲ್ಲ. ಹೀಗಾಗಿ ಮನಸ್ಸಿನಲ್ಲಿ ಗೊಂದಲಗಳು ಧೃತರಾಷ್ಟ್ರನಿಗೆ. ಗೊಂದಲ ಆದಾಗ ಅವನು ತನ್ನ ತಮ್ಮನಾಗಿರತಕ್ಕಂತಹ ವಿದುರನನ್ನು ಕರೆಸ್ತಾನೆ. ಆ ರಾತ್ರಿಯಲ್ಲಿ ವಿದುರನನ್ನು ಕರೆಸಿ, ವಿದುರ ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ, ರಾತ್ರಿ ಮಲಗಿದರೆ ನಿದ್ರೆ ಬರ್ತಾ ಇಲ್ಲ, ನನಗೇನಾದರೂ ಉಪಾಯ ಹೇಳು, ಮನಸ್ಸಮಾಧಾನ ಆಗುವಂತೆ ಹೇಳು ಅಂತ ಕೇಳಿದಾಗ ವಿದುರ ಅದ್ಭುತವಾದ ಮಾತುಗಳನ್ನು ಹೇಳ್ತಾನೆ. ಅಜಾತಶತ್ರೋ ಪ್ರತಿಯಚ್ಛದಾಯಂ ತಿತಿಕ್ಷತೋ ದುರ್ವಿಷಯಂ ತವಾರ್ಹ ಸಹಾನುಜೋ ಯತ್ರ ರುಕೋದರಾಹಿ ಶ್ವಸಂದೃಷಾ ಯತ್ವಮಲಂ ಬಿಭೇಷಿ. ಧೃತರಾಷ್ಟ್ರನಿಗಂತಾನೆ ವಿದುರ, ನಿನಗೆ ಭೀಮನ ಅಪಾರವಾದ ಭುಜಬಲ ಪರಾಕ್ರಮದ ಮೇಲೆ ವಿಶ್ವಾಸ, ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ಆದರೂ ರಾಜ್ಯ ಪಡೀತಾರವರು ಅನ್ನುವ
ಗಾಬರಿ ನಿನಗೆ ಹೊಕ್ಕದ. ಆದ್ದರಿಂದ ಅವರಿಗೆ ಕೊಡಬೇಕಾಗಿರತಕ್ಕಂತಹ ರಾಜ್ಯದ ಪಾಲನ್ನು ಅವರಿಗೆ ಕೊಟ್ಟು ಬಿಡು. ಅವಾಗ ಚಿಂತೆ, ಈಗ ಅನ್ಯಾಯ ಮಾಡಿದೆ ಅನ್ನುವ ಒಳಗೆ ನಿನಗೆ ಆ ಭಾವನೆ ಉಂಟಾದ್ದರಿಂದಾಗಿ ವಿರೋಧಿಸಲಿಕ್ಕೆ ಧೈರ್ಯ ಇಲ್ಲ, ಅದರಿಂದಾಗಿ ದಾಖಲಾಟ ಅಲ್ವಾ. ಆದ್ದರಿಂದ ನೀನು ರಾಜ್ಯವನ್ನು ಕೊಟ್ಟು ಬಿಡು, ಅದರಿಂದ ನಿನಗೆ ಕ್ಷೇಮ ಆದೀತೆ ಹೊರತು ಅದು ಬಿಟ್ಟು ಬೇರೆ ದಾರಿ ನಿನಗಿಲ್ಲ. ಪಾಂಡವರ ಅಪಾರ ಸಾಮರ್ಥ್ಯ ಜೊತೆಯಲ್ಲಿ ಗೃಹೀತವಾನ್ ಸತಿ ದೇವದೇವ ಭಗವಾನ್ ಮುಕುಂದ ಕೃಷ್ಣ ಮಮ ಪ್ರಾಣಾಹಿ ಪಾಂಡವ ಅಂತ ಪಾಂಡವರ ಪಕ್ಷದಲ್ಲಿ ಅವರ ರಕ್ಷಣೆಗೆ ನಿಂತಿದ್ದಾನೆ. ಹಾಗಾಗಿ ನಿನ್ನ ಮಕ್ಕಳು ಯುದ್ಧದಲ್ಲಿ ಗೆಲ್ಲುವ ಸಾಧ್ಯತೆಗಳಿಲ್ಲ. ಆದ್ದರಿಂದ ಅವರಿಗೆ ಕೊಡಬೇಕಾಗಿರತಕ್ಕಂತಹ ರಾಜ್ಯ ಭಾಗವನ್ನು ಕೊಟ್ಟು ಸುಖವಾಗಿರೋದನ್ನು ಕಲಿ. ಇನ್ನು ದುರ್ಯೋಧನ ಒಪ್ಪೋದಿಲ್ಲ ಅಂತ ನೀನು ಅನ್ನೋದಾದರೆ, ದುರ್ಯೋಧನನ ಮಾತು ಕೇಳಿ ನೀನು ನಡೆಯುತ್ತೀಯಾದರೆ ದುರ್ಯೋಧನನ ಜೊತೆ 100 ಮಕ್ಕಳನ್ನು ನೀನು ಕಳ್ಕೊತೀವಿ. ಕೌರವ ವಂಶ ನಿರ್ವಂಶವಾಗಿರತಕ್ಕಂಥದ್ದಾಗ್ತದೆ. ಕೌರವ ವಂಶ ನಿರ್ವಂಶ ಆಗಬಾರ್ದು ಅಂದರೆ ವಂಶಕ್ಕಾಗಿ ದುರ್ಯೋಧನ ಒಬ್ಬನನ್ನು ತ್ಯಾಗ ಮಾಡು, ಹೊರಗಾಕವನನ್ನು. ಉಳಿದ 99 ಮಕ್ಕಳಾದರೂ ನಿನಗೆ ಉಳಿತಾರೆ. ಇಲ್ಲಾಂದರೆ 100 ಮಕ್ಕಳನ್ನು ಕಳ್ಕೊತೀವಿ. ಆದ್ದರಿಂದ ಕುಲದ ಕ್ಷೇಮಕ್ಕೋಸ್ಕರವಾಗಿ ದುರ್ಯೋಧನನನ್ನು ಹೊರಗಾಕು. ನಿನ್ನ ನಿಲುವನ್ನು ನೀನು ಒಪ್ಪಿ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಪಾಂಡವರಿಗೆ ಕೊಟ್ಟು ನಿನ್ನ ಪಾಲಿನ ರಾಜ್ಯದಲ್ಲಿ ಸುಖವಾಗಿರೋದನ್ನು ಕಲಿ. ಇದರ ಹೊರತು ನಿನಗೆ ಬೇರೆ ಉಪಾಯ ಇಲ್ಲ. ಇನ್ನೊಬ್ಬರ ಆಸ್ತಿ ನಾವು ಎತ್ತಿ ಹಾಕಿ ಕಳ್ಳತನ ಮಾಡಿ ಸುಖವಾಗಿ ನಿದ್ರೆ ಮಾಡ್ತೀನಿ ಅಂದರೆ ಎಲ್ಲಿ ಬರ್ತದೆ? ಅದರಿಂದ ಸುಮ್ಮನೆ ರಾಜ್ಯ ಕೊಡಬೇಕಾದ್ದನ್ನು ಕೊಟ್ಟು ಬಿಡು. ದುರ್ಯೋಧನ ವಿರೋಧ ಮಾಡಿದರೆ ಕುಲಕ್ಕಾಗಿ ದುರ್ಯೋಧನ ಒಬ್ಬನನ್ನು ಹೊರಗೆ ಹಾಕು, ಬಿಡೇ ಬೇಡ, ಅವನೇನು ಬಿಡೆ ನನಗೆ. ಹೀಗೆಲ್ಲ ವಿದುರ ಧೃತರಾಷ್ಟ್ರನಿಗೆ ಹೇಳಿದರೆ, ಈ ರಾತ್ರಿಯಲ್ಲಿ ವಿದುರನನ್ನು ಕರೆಸಿದ್ದಾನೆ ನನ್ನ ತಂದೆ ಅಂದರೆ ಅವನಿಗೆ ಗೊತ್ತು, ವಿದುರನ ಮೇಲೆ ಯಾವಾಗಲೂ ಸಿಟ್ಟವನಿಗೆ, ವಿಶ್ವಾಸ ಇಲ್ಲ. ಇವನು ಪಾಂಡವ ಪಕ್ಷಪಾತಿ, ಯಾವಾಗಲೂ ನನ್ನ ವಿರುದ್ಧವೇ ನನ್ನ ತಂದೆಗೆ ವಿಷಯಗಳನ್ನು ತಲೆಯಲ್ಲಿ ತೋರಿಸ್ತಿರ್ತಾನೆ ಅಂತ ಅವರಿಬ್ಬರು ಮಾತನಾಡುವುದನ್ನು ಕದ್ದು ಕೇಳಿದ್ದಾನೆ ದುರ್ಯೋಧನ. ಯಾವಾಗ ನಿನ್ನ ಕುಲದ ಉಳಿವಿಗಾಗಿ ದುರ್ಯೋಧನನನ್ನು ಹೊರಗೆ ಹಾಕು ಅಂತ ಹೇಳಿದ ಮಾತು ಕೇಳಿದ್ನೋ ಕೋಪ ಬಂತು. ನನ್ನ ಮನೆಯಲ್ಲಿದ್ದು, ನನ್ನ ಆಶ್ರಯದಲ್ಲಿದ್ದು, ನನ್ನ ಅನ್ನ ತಿಂದು ನನ್ನನ್ನೇ ಹೊರಗೆ ಹಾಕಂತಾನಲ್ಲಿ ಅವನು. ಕಯೇವಂ ಏನಂ ಅತ್ರೋಪಜಾಹಜಿಷ್ಮಂ ದಾಸ್ಯಾ ಪುತ್ರಂ. ಯಾರಿವನನ್ನು ಇಲ್ಲಿ ಹೇಳಿ ಕಳಿಸಿದ್ದು ಅಂತಾನವನು ಪ್ರಕಟವಾಗಿ ಬಂದು ವಿದುರ ಧೃತರಾಷ್ಟ್ರ ಇಬ್ಬರು ಇರುವಾಗ ಅವನು ದುರ್ಯೋಧನ ಮಾತನಾಡ್ತಾನೆ, ಏನಂ ಅತ್ರೋಪಜಾವಕಃ, ಯಾರಿವನನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿದ್ದು? ಇಂತಹ ಒಂದು ಮೋಸದ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಇವನ ಮಾತು ನಾವು ಕೇಳಬೇಕಾ? ಇವನ್ಯಾರು ನಾವು ಹೇಳಲಿಕ್ಕೆ? ನನ್ನನ್ನು ಹೊರಗೆ ಹಾಕು ಅಂತ ಹೇಳಲಿಕ್ಕೆ ಇವನೇ ಯಾರು? ದಾಸ್ಯಾಶ್ರುತಂ, ನಮ್ಮ ಮನೆಯ ದಾಸಿ ಕುಮಾರ, ದಾಸಿಯ ಮಗ. ಎಂದೂ ವಿದುರನನ್ನ ಜ್ಞಾನಿ ಅಂತ ಒಪ್ಪಲಿಲ್ಲ ದುರ್ಯೋಧನ. ಎಂದೂ ಅವನ ವಿಚಾರಗಳನ್ನು ಕೇಳಲಿಲ್ಲ. ಅವನ ಕಡೆ ತನಕ ಅವನನ್ನು ಕರೆದದ್ದು ಕ್ಷತ್ರ ಅಂತಲೇ, ಎಂದು ವಿದುರ ಅಂದದಿಲ್ಲ. ಕ್ಷತ್ರ ಅಂದರೆ ದಾಸಿಪುತ್ರ ಅಂತ. ಕ್ಷತ್ರ ಅನ್ನೋದಕ್ಕೊಂದು ಒಳ್ಳೆಯ ಅರ್ಥ ಉಂಟು. ಕ್ಷರಸ್ಥೈರ್ಯ ಅಂತ, ಸ್ಥಿರವಾದ ಗೊಂದಲವಿಲ್ಲದ ಜ್ಞಾನವುಳ್ಳವ ಅನ್ನುವ ಅರ್ಥದಲ್ಲಿ ಕ್ಷತ್ರ ಅನ್ನುವುದು ಒಳ್ಳೆಯ ರೀತಿ ಪ್ರಯೋಗ ನಿಜ. ಆದರೆ ದುರ್ಯೋಧನ ಯಾವತ್ತೂ ಆ ಅರ್ಥದಲ್ಲಿ ವಿದುರನನ್ನು ಕಂಡದ್ದಿಲ್ಲ. ಕ್ಷತ್ರ ಅಂದರೆ ದಾಸ್ಯಾಸ್ತುತಂ ಯದ್ಬಲೇನೈವ ಪುಷ್ಟ, ನನ್ನ ಮನೆಯಲ್ಲಿದ್ದು ನನ್ನ ಅನ್ನವನ್ನೇ ತಿಂದು ನನ್ನ ತಂದೆಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನಲ್ಲಿ ಇವನು. ನಿರ್ವಾಸ್ಯತಾಮಾಶು, ನಾನು ಹೊರಗೆ ಹೋಗೋದಲ್ಲ, ಇವನನ್ನೇ ಹೊರಗೆ ದಬ್ರಿ, ಯಾರಿದ್ದೀರಲ್ಲಿ ದಬ್ರಿ, ಇವನನ್ನು ಹೊರಗೆ ದಬ್ರಿ ಅಂದ್ಬಿಟ್ಟ.
ಉಳ್ಕೊಳ್ಳಿ, ಬದುಕಲಿ. ಪುರಾತ್ ಶ್ವಸಾನ, ಅವನೆಲ್ಲವನ್ನ ಕಸ್ಕೊಂಡು ಹುಟ್ಟು ಬಟ್ಟೆ ಮೇಲೆ ಹೊರಗೆ ಹಾಕಿಬಿಟ್ರಿ ಅವನನ್ನು, ಬದುಕವಲ್ಲ ಅಂತ ಕೂಗಿದಾಗ ಸ ಇತ್ತಮುಲ್ಬಣಕರ್ಣ ಬಾಣೈ ಭ್ರಾತುಃ ಪುರೋ ಮರ್ಮಸುತಾಡಿತೋಪಿ ಸ್ವಯಂ ಸ್ಮಯಂ ಧನುರ್ಧಾರಿ ನಿಧಾಯ ಮಾಯಾಂ ಗತವ್ಯಥೋಯ ಅಯಾದುರುಮಾನಯಾನಃ. ಇಂತಹ ಕರ್ಣಕಠೋರವಾಗಿರತಕ್ಕಂತಹ ದುರ್ಯೋಧನನ ಮಾತುಗಳನ್ನು ಕೇಳಿ, ಅದು ಎಲ್ಲಿ ತನ್ನ ಅಣ್ಣನ ಮುಂದೆನೇ, ಯಾವ ಅಣ್ಣ ತನ್ನನ್ನು ಕರೆಸಿದ್ನೋ ಯಾವನಿವನನ್ನು ಕರೆಸಿದ್ದಿಲ್ಲ ಅಂತ ತಂದೆ ಮುಂದೆ ಹೇಳ್ತಾನೆ ಅವನು. ಅಪ್ಪ, ಅವನು ನನ್ನ ಚಿಕ್ಕಪ್ಪ, ನಾನೇ ಕರೆಸಿದ್ದು, ಯಾಕೆ ಅವನ ಮೇಲೆ ಕೋಪ ಮಾಡ್ತೇವೆ, ಅವನು ಹೇಳಿದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳಬೇಕಾಗಿತ್ತು ಧೃತರಾಷ್ಟ್ರ. ಅವನಿಗೆ ಯಾವ ರೀತಿಯ ಪ್ರತ್ಯುತ್ತರವೂ ಇಲ್ಲ, ಸುಮ್ಮನೆ ಮೌನವಾಗಿ ಕೂತುಬಿಟ್ಟಿದ್ದಾನೆ. ಕರೆಸಿ ಈಗ ಯಾರು ಕರೆಸಿದ್ದು ಅಂತ ಬೈವಾಗ ನಾನೇ ಕರೆಸಿದ್ದು ಅಂತ ಹೇಳುವ ಧೈರ್ಯ ಅವನಿಗಿಲ್ಲ. ಅಣ್ಣನ ಈ ಪರಿಸ್ಥಿತಿಯನ್ನು ಕಂಡು ಸ್ಮಯನ್ ಒಳಗೆ ನಗು ಬಂತಂತವನಿಗೆ, ವಿದುರನಿಗೆ. ಯಾಕಂದರೆ ಮಾಯಾಂ ಗತವ್ಯಥಃ, ಭಗವಂತನ ಮಾಯೆ ಏನು ವಿಚಿತ್ರವಾಗಿರತಕ್ಕಂಥದ್ದು. ಯಾವಾತನ ಹಿತಕ್ಕೋಸ್ಕರವಾಗಿ ನಾನು ಇಲ್ಲಿ ಇದ್ದೀನೋ, ಯಾವತ್ತು ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಮಾಡಬೇಕು ಅಂತ ಹೊರಟಾಗ ದುರ್ಯೋಧನನ ತೊಡೆ ಮುರಿತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ ವೃಕೋದರ ಭೀಮಸೇನ, ಇವನ ಮನೆಯ ಅನ್ನ ತಿಂದಿದ್ದೀನಿ ಅನ್ನುವ ಕಾರಣಕ್ಕೆ ಆ ಕಾಲಕ್ಕೆ ಇವನ ರಕ್ಷಣೆಗಿರಲಿ ಅಂತ ಬಿಲ್ಲು ನಾನು ಹಿಡಿದಿದ್ದೆ. ಈಗ ಇವನೇ ಹೊರಗೆ ಡಬ್ಬು ಅಂತ ನನಗೆ ಹೇಳ್ತಾ, ನನ್ನ ಮೇಲೆ ಇವನ ರಕ್ಷಣೆಯ ಜವಾಬ್ದಾರಿ ನನಗಿಲ್ಲ. ಭಗವದೀಚ್ಛೆಯಲ್ಲಿ ಇವನು ತೊಡೆ ಮುರಿದು ಸಾಯೋದೇ ಸರಿ ಅಂತ ಭಗವಂತನ ಇಚ್ಛೆಯನ್ನು ತಿಳಿದು ನಗುವನ್ನು ನಗುತ್ತಾ ಮನಸ್ಸಿನಲ್ಲಿಯೇ ತಾನೇನು ಅವನ ರಕ್ಷಣೆಗೆ ಧನಸ್ಸನ್ನು ಇಟ್ಟುಕೊಂಡಿದ್ನೋ, ಧನುರ್ಧ್ವಾರಿ ನಿಧಾಯ, ಆ ಬಿಲ್ಲನ್ನು ಮನೆಯ ತಲೆಬಾಗಲಲ್ಲಿಟ್ಟು ಗತವ್ಯಥಃ, ಅವನಿಗೆ ಯಾವ ಚಿಂತೆ ಆಗಲಿಲ್ಲ. ಇಲ್ಲಿ ಬಿಟ್ಟು ಹೋದ್ರೆ ಏನು ಗತಿ ಇಲ್ಲ ಇಲ್ಲ. ಯಾಕೆ ಭಗವಂತನ ಅಪಾರವಾದ ಜ್ಞಾನವುಳ್ಳವ, ಭಗವಂತ ರಕ್ಷಣೆ ಮಾಡ್ತಾನೆ ಅನ್ನತಕ್ಕಂತಹ ವಿಶ್ವಾಸವುಳ್ಳವ. ಆ ಭಗವಂತನ ಇಚ್ಛೆಯನ್ನು ಅರ್ಥ ಮಾಡಿಕೊಂಡು ಹೊರಟು ಹೋಗಿಬಿಟ್ನಪ್ಪ. ಹೊರಟು ತೀರ್ಥಯಾತ್ರಾ ಮಾಡ್ತಾ ಹೊರಟ. ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡ್ತಾ ಹೊರಟಾಗ ಅವನಿಗೆ ಉದ್ಧವನ ಭೇಟಿ ಆಗ್ತದೆ. ಉದ್ಧವನ ಭೇಟಿಯಾಗಿ ಉದ್ಧವನ ಮುಖದಿಂದ ಯಾದವರಿಗೆ ಶಾಪವಾದ ವಿಚಾರವನ್ನು ಕೇಳ್ತಾನೆ. ಆ ವಿಚಾರವನ್ನು ಕೇಳಿ ಅಷ್ಟೊತ್ತಿಗೆ ನೋಡಿ, ಇದು ತೀರ್ಥಯಾತ್ರೆಗೆ ಹೋಗಿ ಮಹಾಭಾರತ ಯುದ್ಧದ ಮೊದಲೇ ಅವನ ತೀರ್ಥಯಾತ್ರೆಗೆ ಹೋಗಿದ್ದಾನೆ. ಮಹಾಭಾರತ ಯುದ್ಧ ಆಗಿ ಪಟ್ಟಾಭಿಷೇಕ ಆಗಿದೆ ಧರ್ಮರಾಯನಿಗೆ. ಅದಾಗಿ ಸುಮಾರು 10 ವರ್ಷ, ಸುಮಾರು 82ನೇ ವಯಸ್ಸು, 72ನೇ ವಯಸ್ಸಿನಲ್ಲಿ ಧರ್ಮರಾಯನಿಗೆ ಪಟ್ಟಾಭಿಷೇಕ ಆದದ್ದು. ಸುಮಾರು 16 ವರ್ಷಗಳ ಕಾಲ ಸಂಚಾರದಲ್ಲಿದ್ದಾನೆ ವಿದುರ. ಪ್ರಭಾಸ ಕ್ಷೇತ್ರದಲ್ಲಿ ಬಂದಾಗ ಅಲ್ಲಿ ಬ್ರಾಹ್ಮಣರಿಂದ ಶಾಪ ಆದ ವಿಚಾರವನ್ನು ಕೇಳ್ತಾನೆ ಉದ್ಧವನಿಂದ. ಒಂದರ್ಥದಲ್ಲಿ ಯಾದವರ ನಾಶದ ವಿಚಾರ ಕೇಳಿದ ಅಂತ ಆ ಶ್ಲೋಕ ನೋಡುವಾಗ ಹಾಗೆ ಅನ್ನಿಸ್ತದೆ. ಆಚಾರ್ಯ ತಾತ್ಪರ್ಯ ಬರೀತದಕ್ಕೆ ಏಷ್ಯತ್ ಅಂತಾರೆ ಅವರು. ಮುಂದಾಗುವ ನಾಶದ ವಿಚಾರ, ಬ್ರಾಹ್ಮಣರ ಶಾಪ ಆಗಿದೆ, ಶಾಪ, ಈ ಶಾಪದಿಂದ ಮುಂದೆ ಕುಲನಾಶ ಆಗಲಿಕ್ಕುಂಟು ಅನ್ನುವ ವಿಚಾರವನ್ನು ಉದ್ಧವನ ಮುಖದಿಂದ ಕೇಳಿ ಉಳಿದಂತೆ ಎಲ್ಲ ಬಾಂಧವರ ಕುಶಲ ಪ್ರಶ್ನೆಗಳನ್ನೆಲ್ಲ ಮುಗಿಸಿಕೊಂಡು ಇಬ್ಬರೂ ಭಾಗವತರು, ಮಹಾಜ್ಞಾನಿಗಳು. ಉದ್ಧವ ಸಾಕ್ಷಾತ್ ಬೃಹಸ್ಪತಿ, ಇವನಂತೂ ಯಮ. ಮಹಾಜ್ಞಾನಿಗಳು, ಭಾಗವತರು ಅನೇಕ ಕೃಷ್ಣನ ಮಹಿಮೆಗಳನ್ನು ಸ್ಮರಣೆ ಮಾಡುತ್ತಾರೆ. ಸಾಧಾರಣ ಈ ಮುಂದಿನ ಅಧ್ಯಾಯಗಳು ಅವರು ಕೃಷ್ಣನನ್ನು ಸ್ಮರಣೆ ಮಾಡಿದ ವಿಚಾರಗಳನ್ನು ನೋಡಿದರೆ ಒಂದು ರೀತಿಯ ದಶಮಸ್ಕಂಧವೇ ಇಲ್ಲಿ
ಸಂಕುಚಿತವಾಗಿ ಹೇಳಲ್ಪಟ್ಟಿದೆ ಅನ್ನುವಂತೆ ಕಾಣ್ತದೆ. ಹಾಗೆ ಕೃಷ್ಣನನ್ನು ಸ್ಮರಿಸಿ ಕೃಷ್ಣ ಯಾದವ ಕುಲ ನಾಶವಾಗ್ತದೆ ಎನ್ನುವುದನ್ನು ತಾನು ತಿಳಿದು ನನಗೋಸ್ಕರವಾಗಿ ಅದ್ಭುತವಾಗಿರತಕ್ಕಂತಹ ತತ್ವಜ್ಞಾನವನ್ನು ಕೊಟ್ಟ. ನೀನು ಈ ತತ್ವಜ್ಞಾನವನ್ನು ಪಡೆದು ಲೋಕದಲ್ಲಿ ಈ ಜ್ಞಾನವನ್ನು ಪ್ರಸಾರ ಮಾಡಬೇಕು ಅಂತ ನನಗೆ ಆಜ್ಞೆ ಮಾಡಿದ. ಹಾಗಾಗಿ ನಾನು ಕೂಡ ತೀರ್ಥಯಾತ್ರೆಯಲ್ಲಿ ಹೊರಟಿದ್ದೀನಿ. ವಿದುರ ಅಂತಾನೆ, ಹಾಗಾದರೆ ಅದು ಏನು ತತ್ವಜ್ಞಾನ ಕೊಟ್ಟ ಕೃಷ್ಣ ನಿನಗೆ? ನನಗೂ ಅದನ್ನು ಹೇಳು, ನಾನೂ ತಿಳಿಯುತ್ತೇನೆ. ನಿನಗೆ ಹೇಗೋ ಆಜ್ಞೆ ಮಾಡಿದ್ದಾನಲ್ಲ ಈ ತತ್ವಜ್ಞಾನ ಪ್ರಸಾರ ಮಾಡುವಂತ, ನನಗೂ ಹೇಳು, ನಾನೂ ಅದನ್ನು ತಿಳಿಯಬೇಕು ಅಂದಾಗ ಉದ್ಧವ ಅಂತಾನೆ, ನಿನಗೆ ಹೇಳಲಿಕ್ಕೆ ನನಗೆ ಆಜ್ಞೆ ಮಾಡಿಲ್ಲ. ನನಗೆ ತತ್ವಜ್ಞಾನವನ್ನು ಕೊಟ್ಟಂತೆ ಮೈತ್ರೇಯರಿಗೂ ಕೂಡ ಕೃಷ್ಣ ಇದನ್ನು ಕೊಟ್ಟಿದ್ದಾನೆ. ಮೈತ್ರೇಯರಿಗೆ ಆಜ್ಞೆ ಮಾಡಿದ್ದಾನೆ, ಮುಂದೆ ಹರಿದ್ವಾರದಲ್ಲಿ ನಿನಗೆ ವಿದುರನ ಸಮಾಗಮ ಆಗ್ತದೆ, ವಿದುರನಿಗೆ ಈ ತತ್ವಜ್ಞಾನವನ್ನು ಉಪದೇಶ ಮಾಡುವಂತ ಕೃಷ್ಣ ಮೈತ್ರೇಯರಿಗೆ ಆಜ್ಞೆ ಮಾಡಿದ್ದಾನೆ. ಕಾರಣ, ಹರಿದ್ವಾರದಲ್ಲಿ ನಿನಗಾಗಿ ಮೈತ್ರೇಯರು ಕಾಯ್ತಾ ಕೂತಿದ್ದಾರೆ. ನೀನು ಯಾವಾಗ ಬರ್ತೀಯೋ, ನಿನಗೆ ಯಾವಾಗ ಈ ತತ್ವಜ್ಞಾನವನ್ನು ಕೊಟ್ಟೇನೋ ಅಂತ ನಿನಗಾಗಿ ಪ್ರತೀಕ್ಷೆ ಮಾಡ್ತಾ ಹರಿದ್ವಾರದಲ್ಲಿ ಕೂತಿದ್ದಾರೆ ಮೈತ್ರೇಯರು. ಕಾರಣ, ನೀನು ಅಲ್ಲಿಗೆ ಹೋಗಬೇಕು, ಅದು ನಿನಗೆ ಅಲ್ಲಿ ಸಿಗ್ತಾರೆ, ಮೈತ್ರೇಯರಿಂದ ಸಿಗ್ತದೆ, ನಾನು ಹೇಳೋ ಹಾಗಿಲ್ಲ ಅಂತ ಮಾರ್ಗದರ್ಶನ ಮಾಡಿ ಉದ್ಧವ ಮುಂದೆ ಹೊರಟು ಹೋಗ್ತಾನೆ. ಈ ಮಾತು ಕೇಳಿದ ವಿದುರ ಸಂಚಾರ ಕ್ರಮದಿಂದ ತಾನು ಮೈತ್ರೇಯರ ದರ್ಶನ ಮಾಡ್ತಾನೆ. ಮೈತ್ರೇಯರಲ್ಲಿ ಕುಶಲ ವಾರ್ತೆಗಳನ್ನೆಲ್ಲ ಕೇಳಿ ನಂತರ ಸೃಷ್ಟಿಯ ವಿಚಾರವನ್ನು ಕೇಳ್ತಾನೆ. ಶುಕಾಚಾರ್ಯರಂತಾರೆ, ನೀನೇನು ಭಗವಂತನ ಸೃಷ್ಟಿಯ ಅದ್ಭುತವಾದ ಈ ವಿಸ್ತಾರವನ್ನು ಹೇಳುವಂತ ಕೇಳಿದಲ್ಲ, ಆ ಸೃಷ್ಟಿಯ ವಿಸ್ತಾರವನ್ನು ಮೈತ್ರೇಯರು ವಿದುರನ ಪ್ರಾರ್ಥನೆಯಂತೆ ಹೇಳಿದ್ದಾರೆ. ಮೈತ್ರೇಯರು ಏನು ಹೇಳಿದ್ದಾರೋ ಅದೇ ಸೃಷ್ಟಿಯ ವಿಸ್ತಾರವನ್ನು ನಿನಗೆ ನಾನು ಹೇಳ್ತೇನೆ ಅಂತ ಆ 24 ತತ್ವಗಳ ಸೃಷ್ಟಿ, ಅದರ ಪ್ರಭೇದದಿಂದ ಸೂಕ್ಷ್ಮವಾಗಿರತಕ್ಕಂತಹ ಸೃಷ್ಟಿಯನ್ನೆಲ್ಲ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. 4 ಪೀರಿಯಡ್ನಲ್ಲಿ ಅದೆಲ್ಲ ಹೇಳಲಿಕ್ಕಾಗಲ್ಲ, ಹೇಳಿದ್ದಾರೆ ಅಂತ ಹೇಳಿಬಿಡುವರು ಅಷ್ಟೇ. ಹೇಳ್ತಾ ಕೂದರೆ 4 ಅಲ್ಲ 40 ಪೀರಿಯಡ್ಗೂ ಅದು ಮುಗಿಯಲಾರದಷ್ಟು ದೊಡ್ಡ ವಿಷಯ. ಹಾಗಾಗಿ ಅದನ್ನು ವಿಸ್ತಾರ ಹೇಳಲ್ಲ. ತತ್ವ ಸೃಷ್ಟಿ, ಬ್ರಹ್ಮದೇವರು ಭಗವಂತನಿಂದ ಅವನ ನಾಭಿಕಮಲದಿಂದ ಸೃಷ್ಟಿಯಾದದ್ದು, ಅವರಿಗೆ ಗಾಬರಿಯಾದದ್ದು, ಭಗವಂತನನ್ನು ಪ್ರಾರ್ಥಿಸಿದಾಗ ಸೃಷ್ಟಿ ಮಾಡುವಂಥ ಭಗವಂತ ಆಜ್ಞೆ ಮಾಡಿದ್ದು, ಅವರ ಕಮಲದಿಂದ ಚತುರ್ದಶ ಲಲಾತ್ಮಕವಾಗಿರತಕ್ಕಂತಹ ಬ್ರಹ್ಮಾಂಡ ಕಮಲ ಹುಟ್ಟಿದ್ದು, ಅಲ್ಲಿಂದ ಅಪಾರವಾಗಿರತಕ್ಕಂತಹ ತತ್ವಗಳ ಸೃಷ್ಟಿ, ವಿಸ್ತಾರ ಸೂಕ್ಷ್ಮ ಸೃಷ್ಟಿಯನ್ನೆಲ್ಲ ಹೇಳ್ತಾರೆ. ಅದೇ ರೀತಿ ಪ್ರಜಾಪತಿಗಳ ಸೃಷ್ಟಿಯನ್ನು ಹೇಳ್ತಾರೆ. ಪ್ರಾಸಂಗಿಕವಾಗಿ ಆ ಸೃಷ್ಟಿಯಲ್ಲಿ ಬಂದಿರತಕ್ಕಂತಹ ಆದಿದೈತ್ಯ ಹಿರಣ್ಯಾಕ್ಷ ಈ ಭೂಮಂಡಲವನ್ನೇ ಅಪಹರಿಸಿ ಹೋದಾಗ ಪ್ರಾರ್ಥಿತನಾದ ಭಗವಂತ ವರಾಹ ರೂಪದಿಂದ ಅವತರಿಸಿ ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ ಕಥೆಯನ್ನು ಹೇಳ್ತಾರೆ. ಅದ್ಯಾವುದು ನಾನು ವಿಸ್ತಾರ ಹೇಳಲ್ಲ, ಒಂದು ಕಥೆಯನ್ನೇ, ಅದರೊಳಗಿನ ಒಂದು ಕಥೆ ವಿಸ್ತಾರವಾಗಿ ಅಷ್ಟು ಹೇಳಿದರೂ ಏನೂ ಅರ್ಥ ಆಗಲಿಲ್ಲ ಅನ್ನೋದಕ್ಕಿಂತ ಒಂದು ಕಥೆ ಈ 4 ಹೊತ್ತಿನಲ್ಲಿ ಚಿಂತನೆ ಮಾಡೋಣ ವಿಸ್ತಾರವಾಗಿ. ಯಾಕೆ ಆ ಕಥೆಯನ್ನು ಆರಿಸಿಕೊಂಡೆ ಅಂದರೆ, ಅದು ಕಪಿಲನ ಸಾಂಖ್ಯಶಾಸ್ತ್ರ. ಕಪಿಲ ತನ್ನ ತಾಯಿಗಾಗಿ ಅಂತಃಕರಣದಿಂದ ಉಪದೇಶ ಮಾಡಿದ ತತ್ವಜ್ಞಾನ, ಅದು ಅಧ್ಯಾತ್ಮಯೋಗ, ಸಾಂಖ್ಯಶಾಸ್ತ್ರ ಅಂತ ಕರೆಸಿಕೊಳ್ತದೆ. ತನ್ನ ತಾಯಿ ದೇವಭೂತಿಗೆ ಕಪಿಲ ತಾನು ಅಂತಃಕರಣದಿಂದ ಉಪದೇಶ ಮಾಡಿದ ಒಂದು ವಿಶಿಷ್ಟವಾಗಿರತಕ್ಕಂತಹ ತತ್ವಜ್ಞಾನವನ್ನು ನಮಗೆ ತಿಳಿಸಿಕೊಡತಕ್ಕಂತಹ ಪ್ರಸಂಗ. ಆದ್ದರಿಂದಾಗಿ ಆ ವಿಚಾರವನ್ನೇ ನಾವು ತಿಳಿಯೋಣ. ಅನೇಕ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದರು ಬ್ರಹ್ಮದೇವರು. ಹೀಗೆ ಪ್ರಜಾಸೃಷ್ಟಿ, ತತ್ವಗಳ ಸೃಷ್ಟಿ, ಸೂಕ್ಷ್ಮ ತತ್ವಗಳ ಸೃಷ್ಟಿ, ಮಹತ್ತತ್ವ, ಅಹಂಕಾರ ತತ್ವ, ಅದರ 3 ಭಾಗ, ಇಂದ್ರಿಯಗಳು, ಪಂಚಭೂತಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು, ಮನಸ್ಸಿನ 5 ಪದರು,
ಅದರ ದೇವತೆಗಳು, ಹೀಗೆಲ್ಲ ವಿಸ್ತಾರವಾದ ಸೃಷ್ಟಿಯನ್ನು ಹೇಳಿ, ಇದೆಲ್ಲ ಮಾನಸಿಕ ಸೃಷ್ಟಿ. ಬ್ರಹ್ಮದೇವರಂದರು ಇಂತಹ ಸೃಷ್ಟಿಯಿಂದ ಅಭಿಮಾನ ಬರಲ್ಲ. ಸಂಸಾರ ಈ ಪ್ರಜಾಸೃಷ್ಟಿ ಬೆಳೆಯಬೇಕಾದರೆ ಅಭಿಮಾನ ಬೇಕಾಗ್ತದೆ. ಆದ್ದರಿಂದ ಮುಂದೆ ಮೈಥುನೀಕರಣದಿಂದ ಮೈಥುನ್ಯ ಸೃಷ್ಟಿ ಪ್ರಾರಂಭವಾಗಬೇಕು ಅಂತ ಚಿಂತಿಸಿ ತಮ್ಮ ಬಲಭಾಗದಿಂದ ಒಂದು ಪುರುಷ ರೂಪವನ್ನು, ಎಡಭಾಗದಿಂದ ಸ್ತ್ರೀ ರೂಪವನ್ನು ಸೃಷ್ಟಿ ಮಾಡಿದ್ದಾರಂತೆ. ಬಲಭಾಗದಿಂದ ಬಂದ ಪುರುಷ ರೂಪವೇ ಅದೇ ಸ್ವಯಂಭುವಮನು, ಎಡಭಾಗದಿಂದ ಬಂದ ಆ ಸ್ತ್ರೀ ರೂಪವೇ ಶತರೂಪಾದೇವಿ ಅಂತ. ಅವರಿಬ್ಬರಿಗೆ ಬ್ರಹ್ಮದೇವರು ಆಜ್ಞೆ ಮಾಡಿದರೂ ಈ ಪ್ರಜಾಸೃಷ್ಟಿಯನ್ನು ಮುಂದುವರಿಸಿಕೊಂಡು ಹೋಗ್ರಿ. ಅನೇಕ ಪ್ರಜಾಪತಿಗಳಿಗೆ ನಾನು ಸೃಷ್ಟಿ ಮಾಡಿ ಆಜ್ಞೆ ಮಾಡಿದ್ದೇನೆ, ಸೃಷ್ಟಿಯನ್ನು ಮುಂದುವರಿಸಿಕೊಂಡು ಹೋಗ್ರಿ ಅಂತ. ಹಾಗೆ ನಿಮ್ಮಿಂದ ಇದು ಇನ್ನು ಮೈಥುನ್ಯ ಸೃಷ್ಟಿ ಪ್ರಾರಂಭವಾಗಬೇಕು, ಅದನ್ನು ಮಾಡಿ. ಮೈಥುನ್ಯ ಸೃಷ್ಟಿಯಿಂದ ಅಭಿಮಾನ ಬೆಳೀತಾರೆ, ನನ್ನ ಮಕ್ಕಳು ಅನ್ನೋದಕ್ಕಂತಹ. ಮಾನಸಿಕ ಸೃಷ್ಟಿಯಲ್ಲಿ ಆ ಅಭಿಮಾನ ಇರಲ್ಲ. ಕಾರಣ ಅಭಿಮಾನ ಇಲ್ಲಾಂದರೆ ಪ್ರೀತಿ, ಅಂತಃಕರಣ, ಪರಸ್ಪರ ಏನಿರಲ್ಲ. ಕಾರಣ ಅಂತಹ ಸೃಷ್ಟಿ ನಿಮ್ಮಿಂದ ಪ್ರಾರಂಭವಾಗಲಿ ಅಂತ ಆಜ್ಞೆ ಮಾಡಿದಾಗ ಶತರೂಪಾದೇವಿ ಒಪ್ಪಲಿಲ್ಲಂತ. ಅದನ್ನು ಈ ಅಭಿಮಾನಕ್ಕೆ ಕಾರಣವಾದ ಈ ಸಂಸಾರದಲ್ಲಿ ಬಿದ್ದು ಆಗಬೇಕಾದ ಸಾಧನೆಗಳೇ ಆಗಲ್ಲ. ನಮಗೆ ಮೋಕ್ಷ ಬೇಡವ? ಹಾಗಾದರೆ ನನಗೂ ಮೋಕ್ಷ ಸಾಧನೆ ಆಗ. ಸಂಸಾರದಲ್ಲಿ ನಾನು ಆಸಕ್ತರಾಗಲಿಕ್ಕೆ ಇಚ್ಛೆ ಪಡಲ್ಲ. ಅಭಿಮಾನದಿಂದ ನನ್ನ ಮಕ್ಕಳು ಅಂತ ಅವರ ಊಟ, ಅವರ ಉಡುಗೆ, ಅವರ ತಿಂಡಿ, ಅವರ ತಿನಿಸು, ಅವರ ಬಟ್ಟೆ, ಅವರ ಇದರೊಳಗೆ ಕಾಲ ಕಳೆದರೆ ನನಗೆ ಸಾಧನೆ ಬೇಡವಾ? ಸಾಧನೆಯಿಂದ ವಂಚಿತಳಾಗ್ತೀನಿ ಸಂಸಾರದಲ್ಲಿ ಆಸಕ್ತಳಾಗಿ. ಆದ್ದರಿಂದ ನಾನು ಈ ಮೈಥುನ ಸೃಷ್ಟಿಗೆ ಕಾರಣ ಆಗಲ್ಲ, ನಾನು ಇದಕ್ಕೆ ತಯಾರಿಲ್ಲ, ನನಗೆ ಸಂಸಾರ ಬೇಡ ಅನ್ನಲು. ಆಗ ಬ್ರಹ್ಮದೇವರು ಶತರೂಪಾದೇವಿಯನ್ನು ನಿಮಿತ್ತ ಮಾಡಿಕೊಂಡು ಸಮಗ್ರ ಸ್ತ್ರೀ ಕುಲಕ್ಕೆ ಒಂದು ವರ ಕೊಟ್ಟರಂತೆ. ಸ್ತ್ರೀಯರಿಗೂ ಮೋಕ್ಷಾಧಿಕಾರ ಉಂಟು, ಇಲ್ಲ ಅಂತಿಲ್ಲ. ಅನೇಕ ಜನ ಹಿಂದಿನ ಆಚಾರ್ಯರು ಬರುವ ಮೊದಲು ಹಿಂದೆಲ್ಲ ಸ್ತ್ರೀಯರಿಗೆ ಮೋಕ್ಷಾಧಿಕಾರ ಇಲ್ಲ, ಸನ್ಯಾಸಿಗಳಿಗೆ ಮಾತ್ರ, ಪುರುಷರಲ್ಲಿ ಎಲ್ಲರಿಗೂ ಅಂತಿಲ್ಲ. ಹೀಗೆಲ್ಲ ಬೇರೆ ಬೇರೆ ಮತಾಚಾರ್ಯರು ಬೇರೆ ಬೇರೆ ರೀತಿ ಸಾಧನೆ ಮಾಡಿದ್ದಾರೆ. ಭಾಗವತರು ಅದನ್ನು ಒಪ್ಪಲ್ಲ, ಆಚಾರ್ಯರು ಭಾಗವತರ, ಆದ್ದರಿಂದ ಅವರು ಒಪ್ಪಲ್ಲ ಅದನ್ನು. ಚೇತನ ಸಚೇತನ ಆಗಿದ್ದರೆ ಅವರು ಮೋಕ್ಷಕ್ಕೆ ಅಧಿಕಾರಿಗಳೇ ಆಗಿರ್ತಾರೆ. ಸ್ತ್ರೀಯರಿಗೆ ಮೋಕ್ಷ ಇಲ್ಲ ಅಂದರೆ ಸರಸ್ವತಿ ದೇವಿಗೆ ಮೋಕ್ಷದನೋ ಇಲ್ಲ. ಎಲ್ಲ ದೇವತೆಗಳು ಕೂಡ ಸ್ವಸ್ತ್ರೀಯರಿಂದ ಕೂಡಿಕೊಂಡೇ ಮೋಕ್ಷದಲ್ಲಿರ್ತಾರೆ. ಮೋಕ್ಷದಲ್ಲಿ ಬ್ರಹ್ಮ ಸರಸ್ವತಿ, ಇಂದ್ರಾಶತಿ, ವಾರುಣಿ ಶೇಷದೇವರು, ಎಲ್ಲ ದೇವತೆಗಳು ತಮ್ಮ ತಮ್ಮ ಸ್ತ್ರೀಯರಿಂದ ಕೂಡಿಕೊಂಡೇ ಮೋಕ್ಷವನ್ನು ಪಡೆದು ಅಲ್ಲಿಯೂ ನಿಯತ ಪರಿಪತ್ನಿಯರಾಗಿ ಇಲ್ಲಿ ಇದ್ದವರು ಅಲ್ಲೇ ಹಾಗೇ ಇರ್ತಾರೆ. ಹಾಗಾಗಿ ಸ್ತ್ರೀಯರಿಗೆ ಮೋಕ್ಷ ಇಲ್ಲ ಅಂತಿಲ್ಲ, ಉಂಟು. ಆದರೆ ಆಯಾ ಸಾಧನೆಗಳನ್ನು ಮಾಡಬೇಕು. ಅದಕ್ಕೆ ಬ್ರಹ್ಮದೇವರಂದರು ನಿಮಗೂ ಮೋಕ್ಷ ಸಾಧನೆ ಆಗುತ್ತದೆ, ಮೋಕ್ಷವೂ ಆಗುತ್ತದೆ. ಸಂಸಾರದಲ್ಲಿದ್ದು ನಮಗೆ ಮೋಕ್ಷ ಸಾಧನೆ ಆಗಲ್ಲ ಅಂತ ಚಿಂತೆ ಮಾಡೋ ಕೆಲಸ ಇಲ್ಲ. ನಾನು ಇಡೀ ಸ್ತ್ರೀಕುಲಕ್ಕೆ ಒಂದು ವರ ಕೊಡ್ತೇನೆ ಅಂತಾರೆ. ಆ ಶತರೂಪಿಯ ದೇವಿಯನ್ನು ಉದ್ದೇಶಿಸಿ ಹೇಳ್ತಾ ಸಮಗ್ರ ಸ್ತ್ರೀ ಸಂಕುಲಕ್ಕೇನೆ ಅವರು ಒಂದು ವರಪ್ರದಾನ ಮಾಡ್ತಾರೆ. ಅದ್ಯ ಪ್ರಭೃತಿ ನಾರೀಣಾಂ ಸಕ್ತಾನಾಂ ಗೃಹಕರ್ಮಸು ವಿಷ್ಣು ಪೂಜೆ ಇತಿ ಸಂಕಲ್ಪ್ಯ ಯಥಾಹಿ ತಪಸಾ ದ್ವಿಜಾಹ. ಅದ್ಯ ಪ್ರಭೃತಿ, ಇಂದಿನಿಂದ ನಿನಗೊಬ್ಬಳಿಗಲ್ಲ, ಇಡೀ ಸ್ತ್ರೀಯರ ಕುಲಕ್ಕೇನೆ ನಾನೊಂದು ವರಪ್ರದಾನ ಮಾಡ್ತೀನಿ. ಸಕ್ತಾನಾಂ ಗೃಹಕರ್ಮಸು, ಮನೆ ಕೆಲಸಗಳಲ್ಲಿಯೇ ಆಸಕ್ತರಾಗಿದ್ದರೂ ಕೂಡ ಮಾಡುವ ಮನೆ ಕೆಲಸಗಳನ್ನು ವಿಷ್ಣು ಪೂಜೆ ಇತಿ ಸಂಕಲ್ಪ್ಯ. ಇದು ವಿಷ್ಣು ಪೂಜಾ. ಮನೆ ಕಸ ಗುಡಿಸ್ತಾ ಇದ್ದೀನಿ, ಇದೊಂದು ವಿಷ್ಣು ಪೂಜೆ. ಅಲ್ಲೇ ಮನೆ ಕಸ ಗುಡಿಸೋದು ಇದು ಹೆಂಗ್ರಿ ವಿಷ್ಣು ಪೂಜೆ ಆಗ್ತದೆ ಅಂತ ಅನ್ನಿಸ್ಬಹುದು. ಅದರಿಂದ ಬಾಹ್ಯ ಕರ್ಮಗಳು ಮುಖ್ಯ ಅಲ್ಲ, ಮಾನಸ ಸ್ಥಿತಿ ಅದು ಸಾಧನೆ ಅಂತ ಅನ್ನಿಸ್ತದೆ. ಯಾವಾಗಲೂ ಸಾಧನೆ ಮಾನಸಿಕ ಹೊರತು ದೇಹದ ಕೇವಲ ದೈಹಿಕ ಕ್ರಿಯೆಯಿಂದ ಸಾಧನೆ ಅಲ್ಲ ಅಂತಾರೆ ಶಾಸ್ತ್ರಕಾರರು. ಅದಕ್ಕೆ ಮನಸ್ಸು ಸಹಕಾರ ಇದ್ದರೆ ಆ ದೈಹಿಕ ಕ್ರಿಯೆಗಳು ಸಾಧನೆ ಆಗ್ತವೆ. ಹೇಗೆ ಅನ್ನೋದಕ್ಕೆ ಇದನ್ನು ಹೇಳಿದ್ದು ಬ್ರಹ್ಮದೇವರು. ವಿಷ್ಣು ಪೂಜೆ ಐತಿ ಸಂಕಲ್ಪ. ನಿನ್ನ ಮನೆಯನ್ನೇ ನೀನು ಕಸ ಗುಡಿಸ್ತಾ ಇದ್ದರೂ ಕೂಡ ಕಸ ಗುಡಿಸುವಾಗ ಇದು ವಿಷ್ಣು ಪೂಜಾ. ಯಾಕೆಂದರೆ ನಾನು ನನ್ನ ಮನೆ ಕಸ ಗುಡಿಸ್ತಾ ಇದ್ದೀನಿ ಅಲ್ಲ, ಇದು ನನ್ನ ಮನೆ ಅಲ್ಲ.
ಈಶಾವಾಸ್ಯಮಿದಂ ಸರ್ವಂ, ಇಡೀ ಬ್ರಹ್ಮಾಂಡವೇ ಭಗವಂತನ ಮನೆ. ಭಗವಂತನ ಮನೆಯಲ್ಲಿ ನನಗೊಂದು ಇರಲಿಕ್ಕೆ ಆವಾಸಕ್ಕೆ ಭಗವಂತ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಇಡೀ ಬ್ರಹ್ಮಾಂಡದ ಹೊರತೇನು ನನ್ನ ಮನೆ ಇಲ್ಲ, ಇದು ಕೂಡ ಭಗವಂತನ ಮನೆ. ಭಗವಂತನ ಮನೆಯಲ್ಲಿ ನಾನು ವಾಸವಾಗಿದ್ದೀನಿ. ಭಗವಂತನ ಮನೆಯಲ್ಲಿ ಅವನ ಮನೆ ಕಸ ಗುಡಿಸುವ ಭಾಗ್ಯ ಭಗವಂತ ನನಗೆ ಕೊಟ್ಟಿದ್ದಾನೆ. ನಾನು ಭಗವಂತನ ಮನೆ ಕಸ ಗುಡಿಸುತ್ತಾ ಇದ್ದೀನಿ ಅಂತ ಭಾವನೆಯಲ್ಲಿ ಈ ಕರ್ಮದಿಂದ ಭಗವಂತ ಪ್ರೀತನಾಗಲಿ ಅಂತ ತನ್ನ ಮನೆಯನ್ನೇ ತಾನು ಕಸ ಗುಡಿಸಿದರೂ ಕೂಡ ಅದು ಭಗವಂತ ಪ್ರೀತನಾಗುತ್ತಾನೆ. ಹೀಗೆ ಮನೆಯಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯವೂ ಕೂಡ ವಿಷ್ಣು ಪೂಜೆಯತಿ ಸಂಕಲ್ಪ್ಯ, ಇದು ವಿಷ್ಣು ಪೂಜಾ, ಭಗವಂತ ಪ್ರೀತನಾಗಲಿ ಅಂತ ಪ್ರಾತಃ ಪ್ರಭೃತಿ ಸಾಯಾಂತವಾಗಿ ಮಾಡಿರತಕ್ಕಂತಹ ಸಕಲ ಸಾಂಸಾರಿಕ ಕ್ರಿಯೆಗಳೇ, ಅದು ಪತಿ ಸೇವಾ ಇರಬಹುದು, ಮಕ್ಕಳ ಶುಶ್ರೂಷೆ ಇರಬಹುದು, ಅತ್ತೆ ಮಾವಂದರ ಸೇವೆ ಇರಬಹುದು, ತಂದೆ ತಾಯಿಗಳ ಸೇವೆ ಇರಬಹುದು, ಬಟ್ಟೆ ಒಗೆಯೋದಾಗಿರಬಹುದು, ಅಡುಗೆ ಮಾಡೋದಾಗಿರಬಹುದು. ಪ್ರತಿಯೊಂದು ಕರ್ಮವೂ ಕೂಡ ಅಂತರ್ಯಾಮಿಯಾದ ಭಗವಂತನ ಸೇವೆ ಅಂತ ಭಾವಿಸಿ ಭಗವಂತ ಪ್ರೀತನಾಗಲಿ ಎನ್ನುವ ಅನುಸಂಧಾನದಲ್ಲಿ ಮಾಡಿದಾಗ ಅವರಿಗೆ ಅದೇ ಸಾಧನೆ ಆಗ್ತದೆ. ಹೀಗೆ ನಾನು ವರ ಕೊಡ್ತೇನೆ. ಪ್ರತ್ಯೇಕ ಸಾಧನೆ ಅಂತ ನಿಮಗಾಗಲ್ಲ, ಬೇಡ. ಮಾಡಿದ ಕೆಲಸಗಳನ್ನು ಭಗವಂತನ ಪೂಜೆ ಅಂತ ಸಂಕಲ್ಪ ಮಾಡಿಬಿಟ್ರು ಸಾಕು. ಹೀಗೆ ಬ್ರಹ್ಮದೇವರು, ಅದರಿಂದ ಅವರು ಪಡೆಯುವ ಫಲ ಎಂಥದ್ದು? ಯಥಾಹಿ ತಪಸಾದ್ವಿಜಾಹ, ಅರಣ್ಯದಲ್ಲಿ ತಪಸ್ಸು ಮಾಡುವ ತಪಸ್ವಿಗಳು ಏನು ಸಿದ್ಧಿ ಪಡಿಬೇಕು, ಅದು ಮನೆ ಕೆಲಸ ಮಾಡಿ ನೀವು ಪಡಿತೀರಿ ಅಂತಾರೆ ಬ್ರಹ್ಮದೇವರು. ಇಂತಹ ಸುಲಭ ಸಾಧನೆಯನ್ನು ಸ್ತ್ರೀಯರಿಗೆ ತಿಳಿಸಿದ್ದಾರೆ. ಹಾಗೆ ಒಪ್ಪಿದ ಶತರೂಪಾದೇವಿ ತಾನು ಸೃಷ್ಟಿಗೆ ಒಪ್ಪಿದ್ದಾಳೆ. ಮೈಥುನಿ ಭಾವದ ಸೃಷ್ಟಿ ಅಲ್ಲಿಂದ ಪ್ರಾರಂಭವಾಯಿತು. ಪ್ರಿಯವ್ರತೋತ್ಥಾನಪಾದವು ಸುತೋ ಸ್ವಯಂಭವಸ್ಯ. ಇಂತಹ ಸ್ವಯಂಭವನು ಮತ್ತು ಶತರೂಪಾದೇವಿಯಿಂದ ಪ್ರಿಯವ್ರತ ಉತ್ಥಾನಪಾದ ಅನ್ನತಕ್ಕಂತಹ ಇಬ್ಬರು ಗಂಡು ಮಕ್ಕಳು, ದೇವಹೂತಿ, ಆಕೂತಿ, ಪ್ರಸೂತಿ ಅಂತ 3 ಜನ ಹೆಣ್ಣು ಮಕ್ಕಳು. ಹೀಗೆ 5 ಮಕ್ಕಳು ಈ ದಾಂಪತ್ಯದಲ್ಲಿ ಹುಟ್ಟಿರತಕ್ಕಂಥದ್ದು. ಇದೇ ಸಮಯದಲ್ಲಿ ಕರ್ದಮ ಪ್ರಜಾಪತಿಗೂ ಕೂಡ ಬ್ರಹ್ಮದೇವರು ಮೈಥುನ್ಯ ಸೃಷ್ಟಿಗೆ ಆಜ್ಞೆ ಮಾಡಿರ್ತಾರೆ. ಕರ್ದಮ ಪ್ರಜಾಪತಿಗಳು ಕೂಡ ಆ ಸೃಷ್ಟಿ ಮಾಡಬೇಕಾದರೆ, ಮೈಥುನ್ಯ ಸೃಷ್ಟಿ ಆಗಬೇಕಾದರೆ ಸತ್ಸಂತಾನ ನಾನು ಪಡೆಯಬೇಕು. ಸತ್ಸಂತಾನವಾಗಬೇಕಾದರೆ ಕ್ಷೇತ್ರ ಶುದ್ಧಿ ಇರಬೇಕಾಗ್ತದೆ. ಕ್ಷೇತ್ರ ಶುದ್ಧಿ ಇಲ್ಲ ಅಂದರೆ ಫಲ ಸರಿಯಾದದ್ದು ಸಿಗಲ್ಲ. ಹಾಗಾಗಿ ಸಕ್ಷೇತ್ರ ಸಿಗಬೇಕು. ಸಕ್ಷೇತ್ರದಲ್ಲಿ ಬೀಜವಾಪನ ಮಾಡಬೇಕು, ಆಗ ಒಳ್ಳೆಯ ಫಲ ಸಿಗ್ತದೆ. ಹಾಗಾಗಿ ನಾನು ಕೊಡುವ ಸಂತಾನ ಜಗತ್ತಿಗೆ ಅದು ಒಳ್ಳೆಯ ಸಂತಾನ ಆಗಿರಬೇಕು. ಅಂತಹ ಒಳ್ಳೆಯ ಕ್ಷೇತ್ರ ನನಗೆ ಸಿಗಬೇಕಾದರೆ ಭಗವಂತನ ಅನುಗ್ರಹ ಬೇಕು. ಭಗವಂತನ ಅನುಗ್ರಹ ಇಲ್ಲದೆ ಅಂತಹ ಕ್ಷೇತ್ರ ನನಗೆ ಸಿಗಲಾರದು. ಒಳ್ಳೆಯ ಹೆಂಡತಿ ಸಿಗಲಿ, ಒಳ್ಳೆಯ ಹೆಂಡತಿ ಸಿಗಲಿ ಅಂತ ತಪಸ್ಸು ಮಾಡಿದ ದಾಖಲೆ ಕಡಿಮೆ. ಒಳ್ಳೆಯ ಗಂಡ ಸಿಗಲಿ ಅಂತ ಸ್ತ್ರೀಯರು ಜಪ ಮಾಡೋದು, ಸೇವೆ ಮಾಡೋದು ಲೋಕಾರೂಢಿಯಲ್ಲಿ ಉಂಟು. ಗಂಡಸರು ಒಳ್ಳೆಯ ಕನ್ಯೆ ಸಿಗಲಿ ಅಂತ ತಪಸ್ಸು ಮಾಡಿದರು ಅಂತಿಲ್ಲ, ದಾಖಲಿಲ್ಲ. ಮಾಡಿದ್ರು ಮಾಡಿರುವಂಥ ಪುಣ್ಯಾತ್ಮರು ಯಾರಾದರೂ, ಆದರೆ ದಾಖಲಿಲ್ಲ. ಕರ್ದಮ ಪ್ರಜಾಪತಿ ತನಗೊಂದು ಒಳ್ಳೆಯ ಕನ ಸಿಗಬೇಕು, ಒಳ್ಳೆಯ ಸಂತಾನವನ್ನು ಆ ಮೂಲಕ ನಾನು ಜಗತ್ತಿಗೆ ಕೊಡಬೇಕು ಅಂತ ಬಯಸಿ ಅಂತಹ ಒಳ್ಳೆಯ ಕನ್ಯೆಗಾಗಿ ಭಗವಂತನನ್ನು ಪ್ರಾರ್ಥನೆ ತಪಸ್ಸು ಮಾಡ್ತಾರೆ. ಸರಸ್ವತ್ಯಾಂ ತಪಸ್ತೇಪೆ ಸಹಸ್ರಾಣಾಂ ಸಮಾದಶ. ಸ್ವಯಂಭವ ಅನ್ನುವಂಥದ್ದು ಇದು. ಕೃತಯುಗ 1000 ಲಕ್ಷ ವರ್ಷ ಆಯುಷ್ಯ. ಆದ್ದರಿಂದಾಗಿ 10,000 ವರ್ಷ ತಪಸ್ಸು ಮಾಡಿದರಂಥವ್ರು ಒಳ್ಳೆ ಕನ್ಯೆ ಸಿಗಬೇಕು ಅಂಥೇಳಿ ಸರಸ್ವತಿ ನದಿ ತೀರದಲ್ಲಿ. ಅವರ ಉಪಾಸನೆಯ ವಿಷಯ ಒಳ್ಳೆಯ ಕನ್ಯೆ ಸಿಗಬೇಕು ಅನ್ನೋದು ಉದ್ದೇಶ. ಆದರೆ ಅದಕ್ಕಾಗಿ ಭಗವಂತನ ಉಪಾಸನೆ ಹೇಗಿತ್ತು ಅಂದರೆ ಶುಕ್ಲನಾಮಕ ಭಗವಂತನನ್ನೇ ಉಪಾಸನೆ ಮಾಡಿದರು. ಶುಕ್ಲ ಅಂತ ಭಗವಂತ, ಶುಕ್ಲವರ್ಣ ವಿಶಿಷ್ಟವಾದ ವಸ್ತ್ರಗಳು, ಶುಭ್ರವಾದ ವರ್ಣ ವಿಶಿಷ್ಟವಾಗಿರತಕ್ಕಂತಹ ಆಭರಣಗಳು, ಉಪಾಸನೆಗೆ ತಕ್ಕಂತೆ ಫಲ ಅಲ್ವಾ. ಯಥಾ ಮಾಂ ಪ್ರಪದ್ಯಂತೆ ತಾಸ್ ತಥೈವ ಭಜಾಮ್ಯಹಂ ಅಂತಾನೆ ಕೃಷ್ಣ. ಉಪಾಸನೆ ಹೇಗೋ ಅಂಥದ್ದೇ ಫಲ. ಶುಭ್ರವರ್ಣ ವಿಶಿಷ್ಟನಾದ ಭಗವಂತನನ್ನು ಶುಭ್ರ ವಸ್ತ್ರಾಲಂಕಾರಗಳಿಂದ ಕೂಡಿರತಕ್ಕಂತಹ ಶುಕ್ಲ ಅನ್ನುವ ಹೆಸರಿನಿಂದಲೇ ಭಗವಂತನ ಆರಾಧನೆ. ಯಾಕೆಂದರೆ ನನಗೆ ಶುದ್ಧವಾದ ಫಲ ಬೇಕಾಗಿದೆ, ಶುದ್ಧವಾದ ಸಂತಾನವನ್ನು ಕೊಡಬೇಕಾಗಿದೆ. ಅದಕ್ಕಾಗಿ ಶುಕ್ಲನಾಮಕ ಪರಮಾತ್ಮನನ್ನು 10,000 ವರ್ಷಗಳ ಕಾಲ ಸರಸ್ವತಿ ನದಿ ತೀರದಲ್ಲಿ
ತಾವು ತಪಸ್ಸು ಮಾಡ್ತಾರೆ. ಭಗವಂತ ಅವರ ಉಪಾಸನೆ ಹಾಗೂ ಆಧ್ಯಾತ್ಮ ದರ್ಶನ. ಶುಭ್ರವರ್ಣ ವಿಶಿಷ್ಟವಾದ ವಸ್ತ್ರಾಭರಣಗಳಿಂದ ಕಿರೀಟ ಕೇಯೂರಗಳಿಂದ ತಾನು ದರ್ಶನವನ್ನು ಕೊಟ್ಟಿದ್ದಾನಂತೆ ಕರ್ದಮ ಪ್ರಜಾಪತಿಗೆ. ಆಗ ಋಷಿಗಳು ಆ ಭಗವದ್ ದರ್ಶನದಿಂದ ಆನಂದ ಪುಲಕಿತರಾಗಿ ಪ್ರಾರ್ಥನೆ ಮಾಡ್ತಾರಂತೆ. ಏಮಾಯಯಾತೆ ಹಯಮೇಧಸಸ್ಪತ್ ಪರಾರವಿಂದಂ ಭವಸಿಂಧುಪೋತಂ ಉಪಾಸತೆ ಕಾಮಲವಾಯತೇಷಾಂ ರಾಶೀಶ ಕಾಮಾನ್ನಿರಯೇಪಿ ಸ್ಯುಃ. ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಅಂತಾರೆ, ತ್ವತ್ಪದಾರವಿಂದಂ, ನಿನ್ನ ಪಾದಕಮಲ ಅದು ಹೇಗಿದೆ ಅಂದರೆ ಭವಸಿಂಧುಪೋತಂ, ಸಂಸಾರದ ಸಮುದ್ರವನ್ನು ದಾಟಿಸಲಿಕ್ಕೆ ಬೇಕಾದ ದೋಣಿ ಅಂತೆ ಅದು. ಯಾರು ನಿನ್ನ ಪಾದವನ್ನು ಆಶ್ರಯಿಸ್ತಾರೋ ಸಂಸಾರದ ಸಮುದ್ರವನ್ನು ಸುಲಭವಾಗಿ ದಾಟ್ತಾರೋ ಅಲ್ವಾ. ಆದರೆ ನಾನು ನಿನ್ನನ್ನು ಉಪಾಸನೆ ಮಾಡಿದ್ದು ಸಂಸಾರದಿಂದ ದಾಟಲಿಕ್ಕಲ್ಲ. ನನ್ನ ಉಪಾಸನೆ ನಾನು ಸಂಸಾರ ಮಾಡಬೇಕು ಅಂತ. ನಾನು ಸಂಸಾರ ಮಾಡಬೇಕಾದ್ರೆ ನನ್ನ ತಂದೆ ಬ್ರಹ್ಮದೇವರು ಆಜ್ಞೆ ಮಾಡಿದ್ದಾರೆ ಮೈಥುನ್ಯದಿಂದ ಪ್ರಜಾಸೃಷ್ಟಿ ಮಾಡುವಂತ. ಪ್ರಜಾಸೃಷ್ಟಿ ಆಗಬೇಕಾದ್ರೆ ಕ್ಷೇತ್ರ ಶುದ್ಧಿ, ಒಳ್ಳೆ ಕನ್ಯೆ ಸಿಗಬೇಕು ನನಗೆ. ಅದು ನೀನು ಅನುಗ್ರಹ ಮಾಡಿದರೆ ಮಾತ್ರ ನನಗಂತಹ ಕನ್ಯೆ ಸಿಗ್ತದೆ ಅನ್ನುವ ಕಾರಣಕ್ಕೆ ನಿನ್ನನ್ನು ಕುರಿತು ಉಪಾಸನೆ ಮಾಡಿದ್ದೀನಿ. ಲೆಕ್ಕಾಚಾರ ಈ ಮೈಥುನ್ಯದ ಸುಖವನ್ನು ಬಯಸಬಾರದು ನಿನ್ನ ಹತ್ರ. ಅದು ಯಾಕಂದರೆ ಬಯಸಿ ಬರಬೇಕಾದ್ದೇನಲ್ಲ. ಯಾರು ಹುಟ್ಟಿದಾರೋ, ನಾಯಿ ನರಿಗಳಾಗಿ ಹುಟ್ಟಿದರೂ ಪಶು ದೇಹದಲ್ಲಿಯೂ ಕೂಡ ಮೈಥುನ್ಯ ಸುಖ ಅನ್ನೋದು ಉಂಟೇ ಉಂಟು. ಅದನ್ನು ಮನುಷ್ಯನಾಗಿ ಪಡೆಯಬೇಕಂತೇನಿಲ್ಲ. ಆದರೂ ನಾನು ಅದನ್ನು ಬಯಸ್ತಾ ಇದ್ದೇನೆ. ತಂದೆಯ ಆಜ್ಞೆ ಸೃಷ್ಟಿ ಮುಂದುವರಿಯಬೇಕು ಅನ್ನೋ ಕಾರಣಕ್ಕಾಗಿ ಅಂತಹ ಪ್ರಜಾವೃದ್ಧಿ ಸತ್ಸಂತಾನ ಆಗಬೇಕು, ಪಶುಗಳಂತೆ ಆಗಬಾರ್ದು. ಕಾರಣ ನಿನ್ನನ್ನು ಉಪಾಸನೆ ಮಾಡಿದ್ದೀನಿ, ಅಂತಹ ಒಳ್ಳೆಯ ಕನ್ಯೆ ನನಗೆ ಆಜ್ಞೆ ಮಾಡು. ಹೀಗೆ ಪ್ರಾರ್ಥಿಸಿಕೊಂಡಾಗ ಪರಮಾತ್ಮ ಮಾತನಾಡಿದನಂತೆ, ವಿದಿತ್ವಾ ತವ ಚೈತ್ಯಂತೆ ಪುರೈವ ಸಮಯೋಜಿತದು. ಕರ್ದಮ, ಏನು ಆಲೋಚನೆ ನೀನು ತಪಸ್ಸು ಮಾಡಿ ನನಗೆ ಕೇಳಿ ಆಮೇಲೆ ನಿನಗೆ ವ್ಯವಸ್ಥೆ ಮಾಡಬೇಕು ಅಂತಿಲ್ಲ. ಪುರೈವ, ನಾನು ಹಿಂದೆ ಆಲೋಚನೆ ಮಾಡಿಬಿಟ್ಟಿದ್ದೀನಿ. ಇದನ್ನು ಕರ್ದಮರಿಗೆ ಎಂಥ ಕನ್ಯಾ ಇರಬೇಕು ಅದನ್ನಾಗಲೇ ನಾನು ಸೃಷ್ಟಿ ಮಾಡಿಬಿಟ್ಟಿದ್ದೀನಿ. ಅದು ಸಂಯೋಜನೆ ಆಗಬೇಕಷ್ಟೆ. ಅದರ ಸಂಯೋಜನೆ ಆಗುವ ಉಪಾಯವನ್ನು ನಿನಗೆ ಹೇಳಿಬಿಡ್ತೇನೆ. ಆ ಕನ್ಯಾ ವಿವಾಹ ಮಾಡಿಕೋ, ಒಳ್ಳೆಯ ಸಂತಾನವನ್ನು ನೀನು ಪಡಿತೀನಿ. ಹೀಗೆ ಹೇಳಿ ಅಂತಾನೆ ಆ ಕನ್ಯಾ ಬೇರೆ ಯಾರಲ್ಲ, ಸ್ವಯಂಭೂ ಮನುವಿನ ಮಗಳು ದೇವಹೂತಿ. ಅವಳನ್ನು ನೀನು ವಿವಾಹ ಮಾಡಿಕೊಂಡಾಗ ಸತ್ಸಂತಾನ ಆಗಬೇಕು ಅಂತ ಕೇಳಿದ್ದೀನಿ. ಒಳ್ಳೆಯ ಸಂತಾನ ಅಂದ್ರೇನು? ಒಬ್ಬರಿಗೆ ಒಳ್ಳೆಯದಾಗಿದ್ದು ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕಂತಿಲ್ಲ. ಎಲ್ಲರಿಗೂ ಒಂದು ಒಳ್ಳೆಯದು ಅಂತಿಲ್ಲ. ಒಬ್ಬರಿಗೆ ಅದು ಸಹಿಸಬಹುದು, ಇನ್ನೊಬ್ಬರಿಗೆ ಸಹಿಸೇ ಇರ್ಬೋದು. ಒಬ್ಬರಿಗೆ ಒಳ್ಳೆಯದಾಗ್ಬೋದು, ಅದು ಅದೇ ವಿಷಯ ಇನ್ನೊಬ್ಬರಿಗೆ ಕೆಟ್ಟದಾಗ್ಬೋದು. ಆದ್ದರಿಂದ ಒಳ್ಳೆಯ ಸಂತಾನ ಬೇಕು ಅಂದು, ಒಳ್ಳೆಯ ಸಂತಾನ ಅಂದರೆ ಏನು? ನಿನ್ನ ಅಭಿಪ್ರಾಯದಲ್ಲಿ ಯಾವುದು ಒಳ್ಳೆಯದು ಅದನ್ನು ಹೇಳು ಅಂತ ಕೇಳಿದಾಗ ಕರ್ದಮರು ಭಗವಂತನ ಅದ್ಭುತವಾದ ರೂಪ ನೋಡಿದ್ದರಾದ್ದರಿಂದ ಭಗವಂತನ ರೂಪವನ್ನು ನೋಡಿದ ಮೇಲೆ ಇನ್ನೊಂದು ಒಳ್ಳೆಯದು ಅಂತ ಯಾವುದೂ ಅನಿಸಲ್ಲ. ಹಾಗಾಗಿ ಕರ್ದಮರಂದರೂ, ಮುಂದೆ ನಾನು ಸಂತಾನ ಬಯಸಿ ನಾನು ಸಂಸಾರ ಮಾಡಿದಾಗ ಒಳ್ಳೆಯ ಮಗ ಅಂದರೆ ನಿನಗಿಂತ ಒಳ್ಳೆಯದು ಇನ್ನೊಂದು ಲೋಕದಲ್ಲಿಲ್ಲ, ನೀನೇ ನನಗೆ ಮಗನಾಗಿ ಅವತಾರ ಮಾಡು. ಹೀಗೆ ಪ್ರಾರ್ಥಿಸಿದ್ದಾರೆ. ಅನುಗ್ರಹಿಸಿದ್ದಾನೆ ಭಗವಂತ. ನಾನೇ ನಿನಗೆ ಮಗನಾಗಿ ಅವತಾರ ಮಾಡಿ ಉದ್ಧಾರ ಮಾಡ್ತೇನೆ. ನಿನ್ನನ್ನು ಉದ್ಧಾರ ಮಾಡ್ತೇನೆ, ನಿನ್ನ ಹೆಂಡತಿಯನ್ನೂ ಉದ್ಧಾರ ಮಾಡ್ತೇನೆ. ವರಪ್ರದಾನ ಮಾಡಿದ್ದಾನಂತೆ ಭಗವಂತ. ಕರ್ದಮ ಪ್ರಜಾಪತಿ ಯಾವಾಗ ಭಗವಂತ ದೇವಹೂತಿಯನ್ನು ವಿವಾಹ ಮಾಡಿಕೋ ಅಂತ ಹೇಳಿ ಮತ್ತೊಂದು ಮಾತು ಹೇಳಿದ್ದ, ನೀನು ದೇವಹೂತಿಯನ್ನು ಹುಡುಕೊಂಡು ಹೋಗಬೇಕಾಗಿಲ್ಲ, ನಾನೇ ಅದನ್ನು ಸಂಯೋಜನೆ ಮಾಡಿದ್ದೀನಿ. ನಾಳೆ ಇಲ್ಲ ನಾಡದ್ದೇ ಸ್ವಯಂಭೂವನು ನಿನ್ನ ಈ ಅಂಗಳಕ್ಕೆ ಬರ್ತಾನೆ. ನಿನ್ನ ಈ ತಪೋಭೂಮಿಗೆ ತನ್ನ ಮಗಳಾಗಿರತಕ್ಕಂತಹ ದೇವಹೂತಿಯನ್ನು ಕರೆದುಕೊಂಡು ತಾನೇ ಬರ್ತಾನೆ. ನಿನಗೋಸ್ಕರವಾಗಿ ಕನ್ಯಾದಾನ ಮಾಡುವ ಪ್ರಸಕ್ತಿಯನ್ನು ಎತ್ತುತ್ತಾನೆ. ಆಗ ನೀನು ಆ ದೇವಹೂತಿಯನ್ನು ವಿವಾಹ ಮಾಡಿಕೋ, ನಾನೇ ನಿನಗೆ ಮಗನಾಗ್ತೇನೆ ಎನ್ನುವರಾಗಿ ಅಭಯ ಕೊಟ್ಟು ಅದೃಶ್ಯನಾಗಿದ್ದಾನೆ. ಬಿಂದು ಸರೋವರ ಅಂತ ಕರ್ದಮರ ತಪೋಭೂಮಿಯಲ್ಲಿರತಕ್ಕಂಥದ್ದು ಬಿಂದು ಸರೋವರ. ಅವರ ತಪಸ್ಸು
ಎಷ್ಟು ಭಗವಂತನಿಗೆ ಸಂತೋಷಕ್ಕೆ ಕಾರಣ ಆಗಿತ್ತು ಅಂದರೆ, ಭಗವಂತ ಅವರ ತಪಸ್ಸಿನಿಂದ ಪ್ರೀತನಾಗಿ ಅವನ ಕಣ್ಣಲ್ಲಿ ಆನಂದ ಬಿಂದುಗಳು ಬಿದ್ದುವಂತೆ. ಆನಂದದ ಬಿಂದುಗಳು ಬಿದ್ದರೆ ಎಲ್ಲಿ ಆ ಆನಂದದ ಬಿಂದುಗಳು ಬಿಟ್ಟೋ ಅಲ್ಲೇ ಒಂದು ಸರೋವರ ಆಯ್ತಂತೆ. ಅದನ್ನೇ ಬಿಂದು ಸರೋವರ, ಭಗವಂತನ ಆನಂದ ಬಾಷ್ಪಗಳ ಸರೋವರ ಅದು ಬಿಂದು ಸರೋವರ ಅಂತ. ಕರ್ದಮರ ತಪೋಭೂಮಿಯಲ್ಲಿ ಅಂಥದ್ದೊಂದು ಸರೋವರ ಸೃಷ್ಟಿ ಆಯ್ತಂತಲ್ಲಿ. ಅಂತಹ ತಪೋಭೂಮಿಗೆ ಭಗವಂತನ ಸಂಯೋಜನೆಯಂತೆ ಸ್ವಯಂಭುವನು ತಾನು ತನ್ನ ಹೆಂಡತಿಯಾಗಿರತಕ್ಕಂತಹ ಶತರೂಪ ಮತ್ತು ದೇವಹೂತಿಯನ್ನು ಕರೆದುಕೊಂಡು ಬಂದಿದ್ದ. ಬಂದಾಗ ಸಮೃದ್ಧಿಯಾಗಿರತಕ್ಕಂತಹ ತಪೋಭೂಮಿ, ಒಳ್ಳೆ ಶಾಂತ ವಾತಾವರಣ, ಅದನ್ನೆಲ್ಲ ನೋಡಿ ಸಂತೋಷದಿಂದ ಒಳಗಡೆಗೆ ಪ್ರವೇಶ ಮಾಡಿದಾಗ ಬಂದ ರಾಜನನ್ನು ಚಕ್ರವರ್ತಿ, ಅಖಂಡ ಭೂಮಂಡಲದ ಚಕ್ರವರ್ತಿ ಬಂದದ್ದನ್ನು ಕಂಡು ಸಂತೋಷದಿಂದ ಕರ್ದಮರು ಸ್ವಾಗತಿಸಿದ್ದಾರೆ. ಮಾತನಾಡುವ ಮಾತುಗಳು ಸಂಸಾರದಲ್ಲಿ ಹೇಗಿರಬೇಕು ಕಲಿಯಬೇಕದನ್ನು ಭಾಗವತದಲ್ಲಿ. ನೂನಂ ಚಂಕ್ರಮಣಂ ದೇವ ಸತಾಂ ಸಂರಕ್ಷಣಾಯತೆ ವಧಾಯ ಚಾಸತಾಂ ಯಸ್ತ್ವಂ ಹರೇ ಶಕ್ತಿರ್ಹಿ ಪಾಲಿನಿ ಅಂತಾರೆ ಕರ್ದಮರು. ಚಕ್ರವರ್ತಿಗಳು ಇಂದು ಸಂಚಾರ ಮಾಡ್ತಾ ನನ್ನ ಆಶ್ರಮಕ್ಕೆ ಬಂದಿದ್ದಾರೆ. ಚಕ್ರವರ್ತಿಗಳ ಸಂಚಾರ ಸುಮ್ಮನೆ ಇರಲ್ಲ. ಏನೋ ಬ್ಯಾಸರು ಬಂದಿತ್ತು, ಸ್ವಲ್ಪ ಹೊತ್ತು ಹೋಗಿ ಬಂದ್ರಾತು, ಅಡ್ಡಾಡ್ಕೊಂಡು ಬಂದ್ರಾತು ಅಂತ ಬಂದವರಲ್ಲ, ಬರೋದಲ್ಲ ನೀವು. ಹಾಗೆಲ್ಲ ನಿಮ್ಮ ಈ ಸಂಚಾರ ಯಾಕಿರ್ತದೆ ಅಂದರೆ ಸತಾಂ ಸಂರಕ್ಷಣಾಯ, ಸಜ್ಜನರಿಗೆ ಹಿತ ಮಾಡಬೇಕು. ಸಜ್ಜನರಿಗೆ ಯಾವ್ದು ಹಿತವೋ ಅಂತಹದ್ದನ್ನು ಸಂಯೋಜನೆ ಮಾಡಬೇಕು. ವಧಾಯಚ ಅಸತಾಂ, ಇಂತಹ ಸತ್ಕಾರ್ಯಗಳಿಗೆ ಯಾರು ಪ್ರತಿಬಂಧಕರಾಗಿದ್ದಾರೋ ಅಂಥವರನ್ನು ಸಂಹಾರ ಮಾಡಿ ಸಜ್ಜನರ ಕಾರ್ಯಗಳಿಗೆ ಅನುಕೂಲ ಮಾಡಬೇಕು ಅನ್ನೋ ಕಾರಣಕ್ಕೇನೆ ಚಕ್ರವರ್ತಿಗಳ ಸಂಚಾರ ಇರ್ತದೆ ಹೊರತು ವ್ಯರ್ಥ ಸಂಚಾರ ಅದಿರಲ್ಲ. ಅಂಥದ್ದರಲ್ಲಿ ಇಂದು ನಮ್ಮ ಈ ಆಶ್ರಮಕ್ಕೆ ಬಂದಿದ್ದೀರಿ ಅಂದರೆ ತುಂಬ ಸಂತೋಷ ಅಂತ ಸ್ವಾಗತಿಸಿ, ಅಥಾಪಿ ಪೃಚ್ಛೇತ್ ಮಾಂ ವೀರ ಯಥರ್ಥಂ ತ್ವಮ್ಯಾಗತಃ. ಆದರೂ ಬಂದ ಉದ್ದೇಶ ಇಲ್ಲಿ ಸಜ್ಜನರ ರಕ್ಷಣೆ ನಡೆದರೆ ಅಸಜ್ಜನರಿಂದ ಯಾವ ಪ್ರತಿಬಂಧಕಗಳಾಗಿಲ್ಲ. ಬಂದಿರಿ, ನಿಮ್ಮ ಸಂಚಾರ ಅದಕ್ಕಾಗಿ ಇರ್ತದೆ. ಅಂದಮೇಲೆ ಬಂದಿದ್ದೀರಿ ಅಂದಮೇಲೆ ನಾನು ಒಂದು ಮಾತು ಕೇಳಬೇಕಾದ್ದು ಅನಿವಾರ್ಯ. ಬಂದ ಉದ್ದೇಶ ಏನು ತಿಳಿಸ್ರಿ. ನಮ್ಮಿಂದ ಏನಾದರೂ ಸಹಾಯ ಆಗಬೇಕಾದ್ರೆ, ಸಹಕರಿಸಬೇಕಾದ್ರೆ ಅವಶ್ಯವಾಗಿ ನಮ್ಮ ಸಹಕಾರ ಇರ್ತದೆ ಹೇಳಿ ಅಂದಾಗ ಸ್ವಯಂಭುವನು ತಾನು ಬಂದ ವಿಚಾರವನ್ನು ತಾನು ಹೇಳ್ತಾನೆ. ಇವನು ಹೇಗೆ ಮಾತನಾಡಿದನೋ ಹಾಗೆ ಸುಂದರವಾದ ಮಾತುಗಳನ್ನು ಮಾತನಾಡ್ತಾರೆ. ಬ್ರಾಹ್ಮಣರ ಸ್ವಭಾವದ ಬಗ್ಗೆ ಹೇಳಿ ನಂತರ ಅಂತಾನೆ ಸ್ವಯಂಭುವನು, ಪ್ರೇವ್ರತೋತ್ಥಾನಪಾದಯೋ ಸ್ವಸೇಯಂ ದುಹಿತಾಮಮ. ನಾನೇನು ಕರ್ಕೊಂಡ್ಬಂದಿದ್ದೀನಲ್ಲ ಈ ದೇವಹೂತಿ ನನ್ನ ಮಗಳಿವಳು. ಪ್ರೇವ್ರತ ಉತ್ಥಾನಪಾದ ಅಂತ ಇಬ್ಬರು ಸಹೋದರರು ಅವಳಿಗಿದ್ದಾರೆ. ಅವಳನ್ನು ಇಲ್ಲಿ ಕರೆದುಕೊಂಬರಲಿಕ್ಕೆ ಉದ್ದೇಶ ಏನು ಅಂದರೆ, ಪ್ರಾಪ್ತ ವಯಸ್ಕಳಾದ ಈ ದೇವಹೂತಿಯನ್ನು ವಿವಾಹ ಮಾಡಬೇಕು ಅಂತ ನಾನು ಬಯಸಿ ಬ್ರಹ್ಮದೇವರಲ್ಲಿ ಪ್ರಾರ್ಥಿಸಿದೆ. ಇವಳನ್ನು ಯಾರಿಗೆ ಕನ್ಯಾದಾನ ಮಾಡಬೇಕು, ಯಾರಿಗೆ ಕನ್ಯಾದಾನ ಮಾಡಿದರೆ ಮುಂದೆ ಸತ್ಸಂತಾನ ಬೆಳೆಯುತ್ತದೆ ಅಂತ ಬ್ರಹ್ಮದೇವರಲ್ಲಿ ಪ್ರಾರ್ಥಿಸಿದಾಗ ಬ್ರಹ್ಮದೇವರು ಆಜ್ಞೆ ಮಾಡಿದರು, ಕರ್ದಮ ಪ್ರಜಾಪತಿ ಕೊಡು ನಿನ್ನ ಮಗಳನ್ನು. ಅಲ್ಲಿಂದ ಸತ್ಸಂತಾನ ಆಗ್ತದೆ, ಲೋಕಕ್ಕೆ ಉಪಕಾರವಾಗ್ತದೆ ಅಂತ ಬ್ರಹ್ಮದೇವರು ಆಜ್ಞೆ ಮಾಡಿದರಾದ್ದರಿಂದಾಗಿ ಬ್ರಹ್ಮದೇವರ ಆಜ್ಞೆಯನ್ನು ಹೊತ್ತು ಈ ದೇವಹೂತಿಯನ್ನು ನಿಮಗೆ ಕನ್ಯಾದಾನ ಮಾಡಬೇಕು ಅಂತ ನಾನು ಬಂದಿದ್ದೀನಿ. ಈ ಕನ್ಯಾದಾನ ಸ್ವೀಕಾರ ಮಾಡಬೇಕು. ಓ ಬಾಢಂ, ಒಳ್ಳೆಯದು. ಹೌದು, ನನಗೂ ದೇವರು ಹೇಳಿದ್ದ ಅನ್ನಲಿಲ್ಲ ಅವರು. ಗೊತ್ತಿದ್ದರೂ ಕೆಲವು ವಿಚಾರಗಳನ್ನು ಹಾಗೆ ಹೇಳುವ ಕ್ರಮ ಇಲ್ಲ. ಹಾಗಾಗಿ ಆಗಲಿ, ಒಳ್ಳೆಯದು ಅಂತ ಮನಸ್ಸಿನಲ್ಲಿಯೇ ಭಗವಂತ ನಿನಗೆ ಸಂಯೋಜನೆ ಮಾಡಿದ್ದೀನಿ, ನಾಳಿಲ್ಲ ನಾಡದೇ ಸ್ವಯಂಭೂಮನು ಬರ್ತಾನೆ ಅಂತ ಹೇಳಿದ್ದ. ಹಾಗೆ ಬಂದದ್ದನ್ನು ಕಂಡು ಸಂತೋಷದಿಂದ ಅದನ್ನು ಒಪ್ಪಿಕೊಂಡಿದ್ದಾರೆ. ನಿನ್ನ ಮಗಳ ಬಗ್ಗೆ ನಾನು ಕೇಳಿದ್ದೀನಿ, ಅವಳ ಸೌಂದರ್ಯ, ಅವಳ ಸಜ್ಜನಿಕೆ, ಆ ಎಲ್ಲ ಗುಣಗಳನ್ನು ನಾನು ಕೇಳಿದ್ದೀನಿ. ಅವಶ್ಯವಾಗಿ ನಾನು ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ ನಿನ್ನ ಮಗಳನ್ನು ಅಂತ ಒಪ್ಪಿ ವಿವಾಹಕ್ಕೆ ಆಗುವ ಮೊದಲು ಒಂದು ಒಪ್ಪಂದವನ್ನು ಮಾಡ್ತಾರೆ ಕರ್ದಮ ಪ್ರಜಾಪತಿಗಳು.
ನನ್ನದೊಂದು ಒಪ್ಪಂದ, ಕನ್ಯಾದಾನ ಸ್ವೀಕಾರ ಮಾಡಬೇಕಾದ್ರೆ ನನ್ನದೊಂದು ಒಪ್ಪಂದ. ಆ ಒಪ್ಪಂದಕ್ಕೆ ಒಪ್ಪತಿಯಾದರೆ ಕನ್ಯಾದಾನ ಸ್ವೀಕಾರ ಮಾಡ್ತಾರೆ. ಏನು ವಿವಾಹ ಅನ್ನೋದು ಕೇವಲ ವಿಹಾರಕ್ಕೆ ವಿನೋದಕ್ಕೆ ಅಲ್ಲ. ಸಂತಾನೋತ್ಪತ್ತಿ ಪ್ರಜಾವೃದ್ಧಿ ಆಗಬೇಕು ಅಂತ ಬ್ರಹ್ಮದೇವರ ಆಜ್ಞೆ ಆದ್ದರಿಂದಾಗಿ ವಂಶಾಭಿವೃದ್ಧಿಗಾಗಿ ಒಂದು ವಿವಾಹ, ಅದಿಲ್ಲದೆ ಸಂತಾನಾಭಿವೃದ್ಧಿ ಆಗಲ್ಲ. ಆದ್ದರಿಂದ ಸಂತಾನಕ್ಕಾಗಿ ವಿವಾಹವೇ ಹೊರತು ಕಾಮೋಪಭೋಗಕ್ಕಾಗಿ ಅಲ್ಲ. ಹಾಗಾಗಿ ನಾನು ವಿವಾಹವನ್ನು ಮಾಡಿಕೊಂಡ ನಂತರದಲ್ಲಿ ಇಲ್ಲಿ ಆಗುವ ಸಂತಾನಕ್ಕೆ ನಿನ್ನ ಮಗಳನ್ನು ಒಪ್ಪಿಸಿ ನಾನು ಸನ್ಯಾಸ ಸ್ವೀಕಾರ ಮಾಡ್ತೇನೆ. ಆಮೇಲೆ ಸಂಸಾರ ಮಾಡಲ್ಲ. ಸಂತಾನಕ್ಕಾಗಿ ಅಷ್ಟೇ ನನ್ನ ಸಂಸಾರ. ಸಂತಾನ ಆಯಿತೋ ಮುಂದೆ ಸಂಸಾರ ಇಲ್ಲ. ಆ ಸಂತಾನಕ್ಕೆ ನಿನ್ನ ಮಗಳನ್ನು ನಾನು ಒಪ್ಪಿಸಿ ನಾನು ತಪಸ್ಸಿಗೆ ಹೋಗ್ತೀನಿ, ವಿರಕ್ತನಾಗಿ ನಾನು ಸನ್ಯಾಸ ಸ್ವೀಕಾರ ಮಾಡ್ತೀನಿ. ಇದಕ್ಕೆ ನೀನು ಒಪ್ಪಬೇಕು. ಆವಾಗ ನನ್ನ ಮಗಳು ಕೈ ಬಿಟ್ಟು ಹೋದ, ಸನ್ಯಾಸ ತೊಗೊಂಡ್ರೆ ಹಾಗೆ ತಕರಾರು ಆವಾಗ ಮಾಡುವಂಗಿಲ್ಲ. ತಕರಾರಿದ್ರಿಗೆ ಹೇಳಿಬಿಡು, ಕನ್ಯಾನೇ ಸ್ವೀಕಾರ ಮಾಡಲ್ಲ. ನೀನೇ ಅದನ್ನು ಮನುಸ್ಮೃತಿ ರಚನೆ ಮಾಡಿದ್ದೀರಿ. ಬಾಲ್ಯದಲ್ಲಿ ತಂದೆ ರಕ್ಷಣೆ ಮಾಡಬೇಕು, ನಂತರ ವಿವಾಹದ ನಂತರದಲ್ಲಿ ತನ್ನ ಪತಿ ರಕ್ಷಣೆ ಮಾಡಬೇಕು, ವೃದ್ಧಾಪ್ಯದಲ್ಲಿ ಮಕ್ಕಳು ರಕ್ಷಣೆ ಮಾಡಬೇಕು ಆ ಹೆಣ್ಣನ್ನು. ಇದು ನೀನೇ ಬರೆದ ಸ್ಮೃತಿ. ಆದ್ದರಿಂದ ನಿನ್ನ ಮಾತಿನಂತೆ ಇಷ್ಟರವರೆಗೆ ನೀನು ಸಂರಕ್ಷಣೆ ಮಾಡಿದೆ. ವಿವಾಹ ಮಾಡಿಕೊಂಡು ನಾನು ಸಂರಕ್ಷಣೆ ಮಾಡ್ತೀನಿ. ಸಂತಾನ ಆದ ನಂತರದಲ್ಲಿ ಆ ಸಂತಾನಕ್ಕೆ ಅವಳ ಜವಾಬ್ದಾರಿಯನ್ನು ಒಪ್ಪಿಸಿ ನಾನು ಸನ್ಯಾಸ ಸ್ವೀಕಾರ ಮಾಡ್ತೀನಿ. ಒಳ್ಳೆಯದಂಡ, ಹಾಗೇ ಆಗಿ ಏನು ತಪ್ಪಿಲ್ಲ ಅಂತ ಕನ್ಯಾದಾನ ಮಾಡಿದ್ದಾನಂತೆ. ಒಳ್ಳೆಯ ಮುಹೂರ್ತ ನೋಡಿ ಕನ್ಯಾದಾನವನ್ನು ಮಾಡಿ ಸ್ವಯಂಭುವನು ದೇವಹೂತಿಯನ್ನು ಅವನಿಗೆ ಒಪ್ಪಿಸಿ ತಾನು ತನ್ನ ರಾಜಧಾನಿ ಬರ್ಹಿಪತಿ ನಗರವನ್ನು ಕುರಿತು ಪ್ರಯಾಣ ಮಾಡಿಬಿಟ್ಟಿದ್ದಾನಂತೆ. ಪಿತೃಭ್ಯಾಂ ಪ್ರಸ್ಥಿತೇ ಸಾಧ್ವಿ ಪತಿಮಿಂಗಿತ ಕೋವಿದ ನಿತ್ಯಂ ಪರ್ಯಚರತ್ರೀತ್ಯಾ ಭವಾನೀವ ಭವಂ ಪ್ರಭುಂ. ದೇವಹೂತಿ ನೋಡಿ ಚಕ್ರವರ್ತಿಯ ಮಗಳು. ಇವರು ತಪಸ್ವಿಗಳು, ಋಷಿಗಳು. ಇವರನ್ನು ವಿವಾಹ ಮಾಡಿಕೊಂಡಿದ್ದಾರೆ. ಆದರೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲದಂತೆ ಸೇವೆ ಮಾಡಿಲ್ಲಂತೆ. ನಿತ್ಯಂ ಪರ್ಯಚರ ಪ್ರೀತ್ಯ. ಋಷಿಗಳ ಸೇವೆ. ನಾನು ರಾಜಕುಮಾರಿ, ನನಗಿದೆಲ್ಲ ಕೆಲಸ ಹೇಳಬಾರ್ದು, ಇದೆಲ್ಲ ನನ್ನಿಂದ ಆಗಲ್ಲ. ನಾನು ಸುಖವಾಗಿ ಅರಮನೆಯಲ್ಲಿ ಬೆಳೆದವಳು, ನಾನು ಸುಖದ ಸುಪತ್ತಿಯಲ್ಲಿ ಮಲದವಳು. ನಿಮ್ಮಂತ ಇಲ್ಲಿ ಈ ದರ್ಭೆ ಚಾಪಿ ನನಗಿದೆಲ್ಲ ಆಗಲ್ಲ, ಅದೆಲ್ಲ ಇಲ್ಲ, ಯಾವುದಿಲ್ಲ. ಅಲ್ಲಿ ಏನು ಹೇಗೆ ಇರಬೇಕು ಆಶ್ರಮದ ಪದ್ಧತಿಗಳಿಗೆ ಅನುಗುಣವಾಗಿ ಹೊಂದಿಕೊಂಡು ಜೀವನ ಮಾಡ್ತಾ ಇದ್ದಾಳಂತೆ. ಪ್ರೀತಿಯಿಂದ ಕರ್ದಮರನ್ನು ಸೇವಿಸ್ತಾ ಇದ್ದಾಳಂತೆ. ಶುಶ್ರೂಷಯ ಸಹೃದೇನ ವಾಚಾ ಮಧುರಾಯ ಚಪೋ. ಒಳ್ಳೆಯ ಮಾತುಗಳು, ಒಳ್ಳೆ ರೀತಿಯಲ್ಲಿ ಯಾವ್ಯಾವ ಕಾಲಕ್ಕೆ ಏನೇನು ಅನುಕೂಲತೆಗಳನ್ನು ಮಾಡಿಕೊಡಬೇಕು ಅದೆಲ್ಲ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಮಧುರವಾದ ವಚನಗಳನ್ನು ಮಾತನಾಡುತ್ತಾ ಒಂದು ಸೌಹೃದೇನ ಪ್ರೀತಿಯಿಂದ ಸ್ನೇಹದಿಂದ ಸಂಸಾರ ಮಾಡ್ತಾ ಇದ್ದಾಳಂತೆ. ಆದರೆ ಒಂದೇ ಆಶ್ಚರ್ಯ, ಈ ದೇವಹೂತಿ ಇವಳಿಂದ ಸಂತಾನ ಪಡೆಯಬೇಕು ಅಂತ ವಿವಾಹ ಮಾಡಿಕೊಂಡ ಕರ್ದಮರು ದೇವಹೂತಿಯನ್ನು ವಿವಾಹ ಆದದ್ದೇ ಒಂದು ಅಷ್ಟೇ. ವಿವಾಹದ ಸಮಯದಲ್ಲಿ ಅಂತಃಪಟ ತೆಗೆದಾಗ ಏನು ಮಾರಿ ನೋಡಿದರೋ ತಿರುಗಿ ಮುಖನೇ ನೋಡಲಿಲ್ಲ, ಮಾರಿನೇ ನೋಡಲಿಲ್ಲ ಅಂತ ಅವ್ರು ತಿರುಗಿ. ತಾವು ತಮ್ಮ ತಪಸ್ಸು, ತಮ್ಮ ಅನುಷ್ಠಾನ, ಉಪಾಸನ ಅದರಲ್ಲೇ ಆಸಕ್ತರಾಗಿಬಿಟ್ಟಿದ್ದಾರೆ. ವಿವಾಹವಾಗಿ ಎಷ್ಟು ಸಮಯ ಅವರು ಅದರಲ್ಲಿ ಆಸಕ್ತರಾಗಿದ್ದರು ಅಂದರೆ ಸಂಸಾರದ ಕಡೆ ಲಕ್ಷ್ಯ ಇಲ್ಲದೆ 100 ವರ್ಷಗಳ ಕಾಲ ಹೆಂಡತಿ ಮುಖಾನೇ ನೋಡಿಲ್ಲ, ಮಾತೇ ಆಡಿಲ್ಲ. ಪುಣ್ಯಾತ್ಮ. ವಿವಾಹವಾಗಿ ಸಂತಾನಕ್ಕಾಗಿ ವಿವಾಹ ಆದರೂ ಅದಕ್ಕೆ ಬೇಕಾದ ಸಂತಾನದ ಯಾವ ವಿಚಾರವೂ ಅವ್ರಿಗಿಲ್ಲವೇ ಇಲ್ಲ. ಹೆಂಡತಿಯ ಮುಖ ನೋಡಲಿಲ್ಲ, ಹೆಂಡತಿ ಜೊತೆ ಮಾತಾಡಲಿಲ್ಲ, ಏನಿಲ್ಲ. ತನ್ನ ಅನುಷ್ಠಾನದಲ್ಲೇ ತಾನು ಕೂತ್ಬಿಟ್ಟಿದ್ದಾನೆ. ಆದರೂ ಯಾವ ವ್ಯತ್ಯಾಸವೂ ಇಲ್ಲದಂತೆ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದಾಳಂತೆ ದೇವಹೂತಿ. 100 ವರ್ಷ ಆಯಿತು ವಿವಾಹವಾಗಿ, ಮುಖಾನೇ ನೋಡಿಲ್ಲ ಪುಣ್ಯಾತ್ಮ. ಒಂದು ದಿನ ಕಾಲೇನ ಭೂಯಸಾಕ್ಷಾಮಾಂ ಕರ್ಷಿತಾಂ, 100 ವರ್ಷದ ಮೇಲೆ ಹೆಂಡತಿ ಮುಖ ನೋಡಿದ್ರಂಥವ್ರು. ವಿವಾಹವಾಗಿ 100 ವರ್ಷದ ಮೇಲೆ ಮುಖ ನೋಡಿದರೆ ಏನಿರ್ಬೇಕು ಗತಿ? ದೇವಹೂತಿಗೆ ಒಂದೇ ಧೈರ್ಯ ಇತ್ತಂತೆ. ಏನದು ಧೈರ್ಯ? ಅವರನ್ನು ಸೇವಿಸುವಲ್ಲಿ ಅವಳಿಗಿದ್ದ ಧೈರ್ಯ ಏನು ಅಂದರೆ, ಕರ್ದಮ ಪ್ರಜಾಪತಿಗಳು ಅಂದರೆ ಇವರು ಸಾಮಾನ್ಯರಲ್ಲ, ಮಹಾಜ್ಞಾನಿಗಳು, ಮಹಾತಪಸ್ವಿಗಳು, ಸದಾಚಾರ ಸಂಪನ್ನರು. ಇಂಥವರ ಸೇವಾ ಎಂದೂ ವ್ಯರ್ಥ ಆಗಲ್ಲ.
ಎಂದೋ ಒಂದು ದಿನ ನನಗೆ ಒಳ್ಳೆಯ ಕಾಲ ಉಂಟು, ಒಳ್ಳೆಯ ಅನುಗ್ರಹ ಆಗುವ ಕಾಲ ಉಂಟು, ಆದ್ದರಿಂದ ಇಂಥವರನ್ನು ಸೇವಿಸುವ ಭಾಗ್ಯ ನನಗೆ ಸಿಕ್ಕರೆ ಅನ್ನುವ ಭಾವನೆಯಲ್ಲಿ ಸೇವೆ ಮಾಡಿಲ್ಲಂಥವು. ಇಂಥವರ ಸೇವೆ ಅದೆಷ್ಟು ಜನ್ಮದ ಭಾಗ್ಯವೋ ಏನೋ, ಅದೆಷ್ಟು ಜನ್ಮದ ಪುಣ್ಯದ ಫಲಿತಾಂಶವಾಗಿ ನನಗೆ ಇವರ ಸೇವೆ ಮಾಡೋ ಭಾಗ್ಯ ಸಿಕ್ಕರೋ ಏನೋ. ಇದನ್ನು ನಾನು ವ್ಯರ್ಥ ಮಾಡ್ಕೋಬಾರ್ದು. ಇದರಿಂದ ಒಳ್ಳೆಯ ಫಲ ನನಗಾಗಲಿಕ್ಕೆ ಉಂಟು. ಒಳ್ಳೆಯ ಕೆಲಸಕ್ಕೆ ಎಂದೂ ಕೆಟ್ಟ ಫಲ ಇಲ್ಲ, ಕೆಟ್ಟ ಕೆಲಸಕ್ಕೆ ಒಳ್ಳೆಯ ಫಲ ಇಲ್ಲ. ನಾಸತೋ ವಿದ್ಯತೆ ಭಾವ ನಾಭಾವ ವಿದ್ಯತೆ ಅಲ್ವಾ. ಆದ್ದರಿಂದ ಇಂಥವರ ಸೇವೆ ವ್ಯರ್ಥ ಆಯಿತು ಅಂತ ದಾಖಲೆ ಇಲ್ಲ. ಎಂದೋ ನನಗೆ ಒಂದು ಒಳ್ಳೆಯ ದಿನ ಉಂಟು, ಮುಂದೆ ಒಳ್ಳೆಯದಾಗಲಿಕ್ಕೆ ಉಂಟು ಅನ್ನುವ ಭರವಸೆಯಲ್ಲಿ ಜ್ಞಾನಿಗಳ ಸೇವಾ ಅದು ಸತ್ಫಲ ಪ್ರಧಾನವ ಒಂದು ವಿಶ್ವಾಸದಲ್ಲಿ ಅವರನ್ನು ಸೇವೆ ಮಾಡಿದ್ದಾಳಂತೆ. 100 ವರ್ಷ ಆದರೂ ಮನಸ್ಸಿಗೆ ಒಂದೇ ಒಂದು ದಿನ ಇಂತಹ ವೈದಿಕ ಬ್ರಾಹ್ಮಣನ ಕಟ್ಟಿಕೊಂಡೆ ನನ್ನ ಹಣೆ ಬಾರಿ ಹೀಗಾಯಿತು ಅನ್ನಿಸಲಿಲ್ಲ. ಅವಳಿಗೆ ಶ್ರದ್ಧೆಯಿಂದ ಸೇವೆ ಮಾಡಿದ್ದಾಳೆ. ಕಾಲೋಚಿತವಾಗಿ ಏನೇನು ಮಾಡಬೇಕು, ಮಧುರವಾದ ಮಾತು ಅವರು ಮಾತಾಡ್ತಿದ್ರು, ಇವರು ಒಳ್ಳೆಯ ಮಾತನ್ನು ಮಾತನಾಡ್ತಾ ಯಾವ್ಯಾವ ಕಾಲಕ್ಕೆ ಅವ್ರಿಗೆ ಏನೇನು ಅನುಕೂಲತೆ ಬೇಕೋ ಅದನ್ನು ಅನುಕೂಲ ಮಾಡಿಕೊಡ್ತಾ ಸೇವಿಸ್ತಾ ಇದ್ದ. ಕರ್ಷಿತಾಂ ವ್ರತಚರ್ಯಯ 100 ವರ್ಷದ ಮೇಲೆ ಹೆಂಡತಿಯ ಮುಖ ನೋಡಿದರಂತೆ. ಅಂದು ಅಂತಃಪಟ ತೆಗೆದಾಗ ನೋಡಿದ ಮುಖ. ಅಂದು ಚಕ್ರವರ್ತಿಯ ಮಗಳು ಒಳ್ಳೆಯ ಮೈಕೈ ತುಂಬಿಕೊಂಡು ಚೆನ್ನಾಗಿದ್ದ ದೇವಹೂತಿಯನ್ನು ಅವರು ನೋಡಿದರು. ಇವತ್ತು ನೋಡುವಾಗ ವ್ರತಚರ್ಯಯ ಕರ್ಷಿತ, ಉಪವಾಸಗಳು, ವ್ರತನಿಷ್ಠೆಗಳು, ಅದರಿಂದ ಬಹುಕಾಲ ಅದನ್ನು ಆಚರಣೆ ಮಾಡಿದ್ದರಿಂದ ಕೃಶಳಾಗಿದ್ದಾಳೆ, ಸೊರಗಿ ಹೋಗಿದ್ದಾಳೆ. ಅಂತಹ ಸೊರಗಿದ ಹೆಂಡತಿಯನ್ನು ನೋಡಿ ಪ್ರೇಮಗದ್ಗದೆಯ ವಾಚ ಪೀಡಿತ. ಕರ್ದಮರಿಗೆ ಪ್ರೀತಿ ಯಾವಾಗ ಹುಟ್ಟಿತಂತ, ಆಕೆ ಮೈಕೈ ತುಂಬಿಕೊಂಡು ಚಂದಿದ್ದಾಗ ಪ್ರೀತಿ ಹುಟ್ಟಲಿಲ್ಲ ಅವರಿಗೆ. ಅವಳು ವ್ರತಚರ್ಯೆಯಿಂದ ಕೃಶಳಾದಾಗ ಮುಖ ಬತ್ತಿ ಹೋಗಿದೆ. ಅದನ್ನು ನೋಡಿ ಅವರಿಗೆ ಪ್ರೀತಿ ಹುಟ್ಟಿತಂತೆ. ಪ್ರೀತಿ ಹುಟ್ಟಿ ದೇವಹೂತಿಯನ್ನು ಕುರಿತು ಮಾತನಾಡ್ತಾ ಇದ್ದಾರೆ. ತುಷ್ಟೋಹಮದ್ಯ ತವ ಮಾನ ವಿಮಾನದಾಯಾ ಶುಶ್ರೂಷಯಾ ಪರಮಯಾ ಪರಯಾ ಚ ಭಕ್ತ್ಯಾ ಯೋ ದೇಹಿ ನಾಮಯಮತೀವ ಸುಹೃಸ್ವದೇಹೋ ನಾವೇಕ್ಷಿತಸ್ತಮುಚಿತಃ ಕ್ಷಪಿತುಂ ಮದರ್ಥೇ. ಹೇ ದೇವಹೂತಿ, ಏನು ನಿನ್ನ ನಿಷ್ಠೆ, ಏನು ನಿನ್ನ ವ್ರತಚರ್ಯೆ, ನಿನ್ನ ದೀಕ್ಷೆ ನನ್ನ ಮನಸ್ಸಿಗೆ ಬಂತು. ನೀನು ಮಾಡಿದ ಸೇವೆಯಿಂದ ನಾನು ಪ್ರೀತನಾಗಿದ್ದೀನಿ, ತುಂಬ ಸಂತೋಷ ಆಗಿದ್ದು ನನಗೆ. ಯಾಕೆ ಗೊತ್ತಾ, ನೀನು ಮಾಡಿದ ಸೇವೆ ಅದು ಎಂಥದ್ದು ಅಂದರೆ ಯಾವುದೋ ಅಪೇಕ್ಷೆಗೋ ಏನೋ ಅಲಕ್ಷ್ಯದಿಂದಲೋ ಮಾಡಿದ್ದಲ್ಲ. ಅಲಕ್ಷ್ಯ ಮಾಡಿದ್ದೀರಿ ನನ್ನನ್ನಲ್ಲ, ಅಲಕ್ಷ್ಯ ಮಾಡಿದ್ದ್ಯಾವುದು ನಿನ್ನ ದೇಹವನ್ನು. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಮನುಷ್ಯ ಯಾವುದನ್ನೇ ಮಾಡ್ತಾನೆ ಆದರೆ ಈ ದೇಹದ ಸುಖಕ್ಕಾಗಿ. ಯಾವುದನ್ನು ಮಾಡುವುದರಿಂದ ಈ ದೇಹಕ್ಕೆ ಸುಖವಾಗ್ತದೋ ಅದನ್ನು ಮಾಡ್ತಾನೆ. ದೇಹದ ಮೇಲೆ ಅಪಾರವಾದ ಪ್ರೀತಿ, ಉಳಿದದ್ದನ್ನು ಪ್ರೀತಿಸ್ತಾನೆ. ಯಾಕೆ? ಅದರಿಂದ ದೇಹಕ್ಕೆ ಸುಖ ಆಗ್ತದೆ ಅಂತ ಉಳಿದದ್ದನ್ನು ಪ್ರೀತಿ ಮಾಡುವುದು. ಸುಸನೆ ಪ್ರೀತಿ ಅಲ್ಲ. ದೇಹಕ್ಕೆ ಯಾವುದರಿಂದಾದರೂ ಅಪಕಾರ ಆಗ್ತದೆ ಅದು ಪ್ರೀತಿಸಲ್ಲ. ಯಾವುದನ್ನಾದರೂ ಪ್ರೀತಿಸ್ತಾನೆ ಮನುಷ್ಯ ಅಂದರೆ ಅದರಿಂದ ಈ ದೇಹಕ್ಕೆ ಸಂತೋಷ ದೊರೆಯುತ್ತದೆ ಎನ್ನುವ ಕಾರಣಕ್ಕಾಗಿ ಅದನ್ನು ಪ್ರೀತಿಸ್ತಾನೆ. ಅದರಿಂದ ನೀನು ಅಂತಹ ದೇವನೇ ಅಲಕ್ಷ್ಯ ಮಾಡಿದಿ. ನಿನ್ನ ದೇಹ ಅಲಕ್ಷ್ಯ ಮಾಡಿ ಸೊರಗಿ ಹೋಗಿದ್ದೀರಿ. ನಾನು ಸೊರಗಿದರೂ ಅಡ್ಡಿಲ್ಲ, ಇವರಿಗೆ ಪ್ರೀತಿ ಆಗುವಂತೆ ನಾನು ಜೀವನ ಮಾಡಬೇಕು ಅಂತ ವ್ರತಚರ್ಯಗಳನ್ನು ಮಾಡಿ ನನ್ನನ್ನು ಸೇವಿಸಿದೆಲ್ಲ ನನಗಿದು ಸಂತೋಷಕ್ಕೆ ಕಾರಣವಾಗಿರತಕ್ಕಂಥದ್ದಾಗಿದೆ. ಇಂತಹ ನೀನು ಈ ರೀತಿಯಾಗಿ ನನ್ನನ್ನು ಸೇವಿಸಿದ್ದರಿಂದ ನಾನು ತಪಸ್ಸು ಮಾಡಿ ಏನು ಸಿದ್ಧಿ ಪಡೆದಿದ್ದೇನೋ ಆ ಸಿದ್ಧಿ ನಿನಗುಂಟು ಅಂತಾರೆ ಅವರು. ನನ್ನನ್ನು ಸೇವಿಸಿದ್ದಕ್ಕೆ ಸಹಧರ್ಮಣಿಯಾಗಿ ನನ್ನನ್ನು ಈ ರೀತಿಯಾಗಿ ವ್ರತಚರ್ಯಗಳಿಂದ ನಿಷ್ಠೆಯಿಂದ ಯಾವುದೇ ಮನಸ್ಸಿಗೆ ಯಾವ ರೀತಿಯ ಕೆಟ್ಟ ಭಾವನೆಗಳನ್ನು ತಂದುಕೊಳ್ಳದೆ ನನ್ನನ್ನೇನು ಸೇವಿಸಿದ್ದೀರಿ. ಆದ್ದರಿಂದ ನೀನು ಏನು ಹೊಂದಿದ್ದೀರಿ, ನಾನು ಇಂತಹ ಜ್ಞಾನಪೂರ್ವಕವಾದ ಈ ಅನುಷ್ಠಾನವನ್ನು ಮಾಡಿದ ಪುಣ್ಯದಿಂದ ಏನು ಸಿದ್ಧಿ ಪಡೆದಿದ್ದೀನೋ ಅಂಥಾದ್ಯ ಸಿದ್ಧಿ ನಿನ್ನದಾಗಿದೆ. ಅದರಿಂದ ನಿನ್ನ ಮೇಲೆ ಇವತ್ತು ನನಗೆ ಪ್ರೀತಿ ಹುಟ್ಟಿದೆ. ನಿನಗೇನು ಬೇಕು ಕೇಳು, ಇಷ್ಟಾರ್ಥವನ್ನು ಕೊಟ್ಟು ಬಿಡುತ್ತೇನೆ ಅಂತ 100 ವರ್ಷದ ಮೇಲೆ ಮಾತನಾಡಿದರಂತೆ ಕರ್ದಮರು ದೇವಹೂತಿಯ ಹತ್ರ. ಅವಳಿಗೆ ಗಂಡ ಮಾತಾಡಿದ್ದೇ ಭಾಗ್ಯ ಆಗಿತ್ತು, ಮಾತಾಡಿಸಿಲ್ಲ ಪುಣ್ಯಾತ್ಮ ಮದುವೆ ಆದಮೇಲೆ. ಹಾಗಾಗಿ ಮಾತನಾಡಿಸಿದ್ದೇ ದೊಡ್ಡ ಭಾಗ್ಯ ಅನ್ನುವಂತೆ ಆನಂದ ಪುಲಕಿತ್ತಲಾದಂತೆ. ಆನಂದ ಪುಲಕಿತ್ತಲಾಗಿ
ಅವಳಂತಾಳೆ, ರಾಧಂ ಬದತ್ವಿಜರುಷೈತದಮೋಹಯೋಗಮಾಯಾಧಿಪೇ ತ್ವಯಿಭೋ ತದವೈಮಿ ಭರ್ತಃ ಯಸ್ತೇಭ್ಯಥಾಯಿತಮಯಃ ಕೃತಕೃತಂಗಸಂಗಃ ಭೂರ್ಯಾದ್ಗರೀಯಸಿ ಗುಣಃ ಪ್ರಸವಃ ಪದೀನಾಂ. ಅವಳಿಗೆ ಗಂಡನ ಹತ್ತಿರ ಮಾತನಾಡುವ ಮೊದಲನೇ ಮಾತದು ವಿವಾಹ ಆದಮೇಲೆ. ಹಾಗಾಗಿ ಗಂಡ ಮಾತನಾಡಿಸಿದಾಗ ಆನಂದ ಪುಲಕಿತಲಾಗಿ ನಾಚಿ ಹೋದ್ಲಂತೆ. ನಾಚಿ ಕಾಲಿನಿಂದ ಗೆರೆ ಬರೀತಾ ತಲೆ ಕೆಳಗೆ ಹಾಕಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಳಂತೆ. ಹೇ ದ್ವಿಜವರ್ಷ, ದ್ವಿಜಶ್ರೇಷ್ಠರಾಗಿರತಕ್ಕಂತಹ ಹೇ ತಪಸ್ವಿಗಳೇ, ನಿಮ್ಮ ಹತ್ತಿರ ನಾನು ಕೇಳೋದೇನದು? ಏನು ಬೇಕು ಕೇಳೋ ಕೊಡ್ತೇನೆ ಎಂದಿರಲಿಲ್ಲ, ಬೇರೆ ಏನು ಬೇಡಲಿಕ್ಕೆ ಉಂಟು. ಸಾಮಾನ್ಯವಾಗಿ ವಿವಾಹವಾಗಿ ಬಂದಿರತಕ್ಕಂತಹ ಕನ್ಯೆ ಪತಿಯಿಂದ ಅಂಗಸಂಗ ಮಾಡಿ ಆ ಸಂತಾನ ಅಭಿವೃದ್ಧಿ ಮಾಡಬೇಕು. ಅಲ್ಲಿಗೆ ಸಂಸಾರದ ಸಫಲತೆ. ಸಂತಾನ ಅಭಿವೃದ್ಧಿ ಆಗಲಿಲ್ಲ ಅಂದರೆ ಸಂಸಾರದಲ್ಲಿ ಅದು ಪೂರ್ಣ ಅಂತಿಲ್ಲ. ಹಾಗಾಗಿ ವಿವಾಹವಾಗಿ ಬಂದ ನನಗೂ ಅದೇ ಅಪೇಕ್ಷೆ, ನಿಮ್ಮಿಂದ ಒಳ್ಳೆಯ ಸಂತಾನ ಆಗಬೇಕು. ನಾನು ಅದಕ್ಕಾಗಿ ಅಂಗಸಂಗವನ್ನು ನಾನು ಬಯಸ್ತೇನೆ. ನನಗಾಗಿ ಒಳ್ಳೆಯ ಸಂತಾನವನ್ನು ಕೊಟ್ಟು ಅನುಗ್ರಹಿಸತಕ್ಕಂಥವರಾಗಲಿ. ಓಹೋ, ನಿನಗೆ ಒಳ್ಳೆಯ ಸಂತಾನ ಆಗಬೇಕಾ, ಅಂಗಸಂಗ ಆಗಬೇಕಾ, ನಿನಗೆ ಬಯಸಿದೀಯಾ? ಸರಿ ಅಂತ ಪ್ರಿಯಾಯ ಪ್ರಿಯಂ ಅನ್ವಿಚ್ಛನ್, ಅವಳೇ ಸಂತೋಷಪಡಿಸ್ಬೇಕು. ನೋಡಿ, 100 ವರ್ಷ ಹೆಂಡತಿ ಮುಖಾನೇ ನೋಡಿಲ್ಲ, ಭಗವತ್ಪ್ರೀತಿಗಾಗಿ ತಪಸ್ಸು ಮಾಡಿದವರು. ಈಗ ಪ್ರಿಯಾಯ ಪ್ರಿಯಂ ಅನ್ವಿಚ್ಛನ್, ಹೆಂಡತಿಯನ್ನು ಸಂತೋಷಪಡಿಸಬೇಕು. ಅದಕ್ಕೆ ಬೇಕಾದ ಪರಿಕರಗಳನ್ನು ಸೃಷ್ಟಿ ಮಾಡಿ ಅದ್ಭುತವಾದ ವಿಮಾನ ಸೃಷ್ಟಿ ಮಾಡಿದರು. ವಿಮಾನ ಅಂದರೆ ಇಬ್ಬರೇ ಕೂತು ಹೋಗೋದಲ್ಲ. ವಿಮಾನ ಅಂದರೆ ಸರ್ವಕಾಮಧುಗಂ. ಆ ವಿಮಾನದಲ್ಲಿ ಕೂತು ಬಿಟ್ಟರೆ ಏನು ಬಯಸಿದರೆ ಅದು ಸಿಗ್ತದೆ. ವಿಹಾರ ಭೂಮಿಗಳು, ಉದ್ಯಾನವನಗಳು, ಸರೋವರಗಳು, ಅರಮನೆಗಳು, ಶ್ರೇಷ್ಠವಾದ ಆಸನಗಳು ಎಲ್ಲ ಉಂಟು ಆ ವಿಮಾನದಲ್ಲಿ. ಅರಮನೆ ಇದ್ದಾಗ ಅದು ವಿಮಾನ, ದೊಡ್ಡ ಅರಮನೆ. ಅಂತಹ ಶ್ರೇಷ್ಠವಾಗಿರತಕ್ಕಂತಹ ವಿಮಾನ, ಸರ್ವಾಲಂಕೃತವಾಗಿರತಕ್ಕಂತಹ ವಿಮಾನವನ್ನು ನೋಡಿದಾಗ ದೇವಹೂತಿಗೆ ಸಂತೋಷ ಆಗಬೇಕಾಗಿತ್ತು. ಆದರೆ ದೇವಹೂತಿಗೆ ಸಂತೋಷ ಆಗಲಿಲ್ಲ. ಇಂತಹ ವಿಮಾನ ನಾನು ವಿಹಾರಕ್ಕೆ ಸೃಷ್ಟಿ ಮಾಡಿದ್ರು ಅಂತ ಸಂತೋಷದಿಂದ ವಿಮಾನ ಹತ್ತಾಳೆ ಅಂತ ಇವರು ತಿಳ್ಕೊಂಡಿದ್ರು. ಆದರೆ ಅವಳಿಗೇನು ಮುಖ ವಿಕಸನವೇ ಆಗಲಿಲ್ಲ. ಆನಂದದಿಂದ ಮುಖ ಅರಳಬೇಕಾಗಿತ್ತು, ಮುಖವೇ ಅರಳಲಿಲ್ಲ, ಸುಮ್ಮನೆ ಇರಲಿಲ್ಲ. ಕರ್ದಮರ ಆಲೋಚನೆ ಮಾಡಿದರು, ಓಹೋ, ವಿಮಾನ ಈ ವಿಹಾರ ಭೂಮಿಯನ್ನು ನೋಡಿ ನನಗೆ ಸಂತೋಷ ಆಗಲಿಲ್ಲ. ಯಾಕೆ ಅಂತ ನಾನು ನಿನ್ನನ್ನು ಕೇಳಲ್ಲ, ನನಗೆ ಗೊತ್ತು ನಿನಗೆ ಯಾಕೆ ಸಂತೋಷ ಆಗಿಲ್ಲ ಅನ್ನೋದು ನನಗೆ ಗೊತ್ತು. ಯಾಕೆ ಗೊತ್ತಾ? ತಪಸ್ಸು ಮಾಡಿ ಕೃಶವಾದ ನನ್ನ ಶರೀರ, ವ್ರತಚರ್ಯೆಯಿಂದ ಕೃಶವಾದ ನಿನ್ನ ಶರೀರ ಎರಡು ಒಣಗಿ ಹೋಗ್ಯಾವ. ಇಂತಹ ಒಣಗಿದ ಶರೀರದಿಂದ ಏನು ಸೌಭಾಗ್ಯ ಸುಖ, ದೈಹಿಕ ಸುಖ ಸಿಕ್ಕೀತು ಅನ್ನುವ ಆಲೋಚನೆ ಅಲ್ವಾ ನಿಂದು? ಬಾಯಿಲಿ ನಾನು ಮಾತು ಹೇಳ್ತೇನೆ ಅಂತ ಆ ದೇವಹೂತಿಯನ್ನು ಕರ್ಕೊಂಡು ಹೋದ್ರಂತೆ. ಭಗವಂತನ ಆನಂದ ಬಾಷ್ಪಗಳು ಅವರು ಹಿಂದೆ ತಪಸ್ಸು ಮಾಡಿದಾಗ ಭಗವಂತ ಏನು ಆನಂದ ಬಾಷ್ಪ ಹಾಕಿದಾಗ ಬಿಂದು ಸರೋವರ ಅಂತ ಆಗಿತ್ತೋ ಅಲ್ಲಿ ಕರ್ಕೊಂಬಂದು ಇಬ್ಬರು ಒಟ್ಟಿಗೆ ಮುಳುಗು ಹಾಕಿದ್ರು ಬಿಂದು ಸರೋವರದಲ್ಲಿ. ಏಳುವಾಗ ಇಬ್ಬರು 16 ವರ್ಷದ ತರುಣರು. ಅಂತಹ ತಾರುಣ್ಯದ ಶರೀರ ಇಬ್ಬರಿಗೂ ಕೂಡ ಸುಂದರವಾದ ಸಲಕ್ಷಣವಾಗಿರತಕ್ಕಂತಹ ಒಳ್ಳೆಯ ಶರೀರವನ್ನು ಕೂಡಿಕೊಂಡು ಮೇಲೆ ಬರ್ತಾರಂತೆ. ಹೀಗೆ ಸುಂದರವಾದ ಶರೀರವನ್ನು ಕೂಡಿಕೊಂಡು ಅವರಿಬ್ಬರು ಆ ವಿಮಾನದಲ್ಲಿ ಕುಳಿತು ವಿಹಾರ ಮಾಡಿದರಂತೆ. ವೈಶ್ರಂಭಕೆ ಸುರವನೆ ನಂದನೆ ಪುಷ್ಪಭದ್ರಕೆ ಮಾನಸೇ ಚೈತ್ರರಥೇ ಚ ಸರೇ ಮೇ ರಮಯಾರತಃ. ಯಕ್ಷರು ವಿಹಾರ ಮಾಡತಕ್ಕಂತಹ ವೈಶ್ರಂಭಕವನ, ದೇವತೆಗಳು ವಿಹಾರ ಮಾಡತಕ್ಕಂತಹ ನಂದನವನ, ಕಿನ್ನರರು ವಿಹಾರ ಮಾಡತಕ್ಕಂತಹ ಪುಷ್ಪಭದ್ರಕವನ, ಮಾನಸ ಸರೋವರ, ಚಿತ್ರರಥವನ, ಹೀಗೆ ದೇವತೆಗಳ ವಿಹಾರ ಭೂಮಿ. ಯಕ್ಷರು, ಗಂಧರ್ವರು, ಕಿನ್ನರರು, ದೇವತೆಗಳು ವಿಹಾರ ಮಾಡತಕ್ಕಂತಹ ಆ ಉದ್ಯಾನವನಗಳಲ್ಲೆಲ್ಲ ಅವಳನ್ನು ಕೂಡಿಕೊಂಡು ವಿಹಾರ ಮಾಡ್ತಾ ಇದ್ದಾರೆ. ಅದರ ಕೂತ್ಕೊಂಡ್ರೆ ಇಂಥಲ್ಲಿ ಹೋಗಬೇಕು ಅಂತ ಸಂಕಲ್ಪ ಮಾಡಿದರೆ ಆಯ್ತು. ಯಾವ ಡ್ರೈವರ್ ಬೇಕಾಗಿಲ್ಲ, ಯಾವ ಪೆಟ್ರೋಲ್ ಹಾಕಬೇಕಾಗಿಲ್ಲ, ಏನಿಲ್ಲ. ಸೀದಾ ಉತ್ತರ ಕ್ಷಣದಲ್ಲಿ 5 ನಿಲ್ಲಿಸು, ಅಲ್ಲಿ ವಿಹಾರ ಸಾಕಾಯಿತು ಮತ್ತೊಂದು ಕಡೆಗೆ. ಹೀಗೆ ನಾನಾ ವಿಧವಾದ ದೇವತೆಗಳು, ಗಂಧರ್ವರು ವಿಹಾರ ಮಾಡತಕ್ಕಂತಹ ಆ ವಿಹಾರ ಭೂಮಿಗಳಲ್ಲಿ ವಿಹಾರ ಮಾಡ್ತಾ ಇದ್ದಾರಂತೆ. ಆ ವಿಮಾನದಲ್ಲಿ
ನೂರಾರು ಜನ ದಾಸದಾಸಿಯರು. ಇವರಿಗೆ ಸ್ನಾನ ಮಾಡಿಸೋರು ಯಾರೋ, ವಸ್ತ್ರಾಲಂಕಾರಗಳನ್ನು ಮಾಡೋರು ಯಾರೋ, ಕೇಶಾಲಂಕಾರ ಮಾಡುವವರು ಯಾರೋ, ಅಡುಗೆ ಮಾಡುವವರು ಯಾರೋ, ಬಡಿಸೋರು ಯಾರೋ, ತೆಗೆದು ಸ್ವಚ್ಛ ಇವರು ಸುಮ್ಮನೆ ವಿಹಾರ ಮಾಡೋದು ಇಷ್ಟೇ ಕೆಲಸ. ದಾಸದಾಸಿಯರಷ್ಟು ಜನ ಇವರನ್ನು ಸೇವಿಸ್ತಾ ಇದ್ದಾರಂತೆ. ಸುಖವಾಗಿ ಆ ವಿಮಾನದಲ್ಲಿ ಸಂಚಾರ ಮಾಡುತ್ತಾ ಇದ್ದಾರೆ. ಎಷ್ಟು ಕಾಲ ಸಂಚಾರ ಮಾಡಿದರು? ವಿಹಾರ ಸಂಸಾರದಲ್ಲಿ ಆಸಕ್ತರಾಗಿ ಸಂಚಾರ ಮಾಡಿದ ಕಾಲ ಎಷ್ಟು ಅಂದರೆ ಶುಕಾಚಾರ್ಯ ಅಂತಾರೆ, ಶತಂ ವಿತೀಯು ಶರದ. 100 ವರ್ಷ ವಿಹಾರ. 100 ವರ್ಷ ಹೆಂಡ್ತಿನ ಬಿಟ್ಟೇ ಇಲ್ಲ. 100 ವರ್ಷ ಹೆಂಡತಿ ಮುಖ ನೋಡಲಿಲ್ಲ, 100 ವರ್ಷ ಹೆಂಡ್ತಿನ ಬಿಡಲಿಲ್ಲ. ವಿಹಾರ ಮಾಡಿದರು ಅವಳ ಜೊತೆ. ಅಲ್ಲಿಯೇ ಅವರಿಗೆ 9 ಬಾಣಂತನ ಆದವಂತ. 9 ಜನ ಮಕ್ಕಳು ಹುಟ್ಟಿದ್ದಾರೆ ವಿಹಾರ ಮಾಡ್ತಲೇನು. ಹೀಗೆ 100 ವರ್ಷಗಳು ಕಳೆದಾಗ ಒಂದು ದಿನ ಕರ್ದಮರು ದೇವಹೂತಿಯನ್ನು ಕರೆದು ಮಾತನಾಡ್ತಾರಂತೆ. ದೇವಹೂತಿ, ನೀನು ಅಂಗಸಂಗ ಬೇಕು, ಸಂತಾನ ಬೇಕು ಅಂತ ಬಯಸಿರಿ. ಹೆಣ್ಣಿನ ಸ್ವಾಭಾವಿಕವಾದ ಆಸೆ ಆಕಾಂಕ್ಷೆಗಳದು. ಅದನ್ನು ನಾನು ಪೂರೈಸಿದೆ. ಜೊತೆಯಲ್ಲಿ ಸಂತಾನ, ಅದು ಸಂಸಾರದ ತೃಪ್ತಿಗೆ ಕಾರಣವಾಗಿರತಕ್ಕಂಥದ್ದು, ಅದನ್ನು ಕೊಟ್ಟೆ. ಆದರೂ ಈ ಸಂಸಾರದ ಸುಖ ಹೇಗುಂಟು ಅಂದರೆ ಇದನ್ನು ಎಷ್ಟು ಉಪಭೋಗ ಮಾಡಿದರೂ ಕೂಡ ಸಾಕು ಅನಿಸೋದಲ್ಲ. ಎಷ್ಟು ಹವಿಷ ಕೃಷ್ಣ ವರ್ತ್ಮೇವ ನ ಜಾತು ಕಾಮಃ ಕಾಮಾನಾಂ ಉಪಭೋಗನ ಸಾಮ್ಯತಿ ಜಯಾತಿಯೇ ಮಾತು ಭಾರತದಲ್ಲಿ. ಇದನ್ನು ಎಷ್ಟು ಉಪಭೋಗ ಮಾಡಿದರೂ ಕೂಡ ಉಪಭೋಗ ಮಾಡಿ ಸಾಕು ಅಂತ ಅನಿಸೋದಲ್ಲ. ಅಗ್ನಿಗೆ ತುಪ್ಪ ಹಾಕಿದಂಗೆಲ್ಲ ತುಪ್ಪ ಹೇಗೆ ಪ್ರಜ್ವಲಿಸ್ತದೋ ಹಾಗೆ ವಿಷಯಗಳಿಗೆ ಸುಖವನ್ನು ಪೂರೈಸಿದ ಹಾಗೆಲ್ಲ ಇನ್ನೂ ಆ ವಿಷಯ ಉಪಭೋಗ ಮಾಡಬೇಕು ಅಂತ ಆಸೆ ಹೆಚ್ಚಾಗ್ತದೆ ಹೊರತು ಸಾಕಪ್ಪೇನೋ ಅಂತ ಅನಿಸೋದಿಲ್ಲ. ಆದ್ದರಿಂದ ಸಂಘ ಯೋ ಸಂಸ್ಕೃತೇರ್ ಹೇತು, ಇದು ಸಂಸಾರಕ್ಕೆ ಕಾರಣವಾಗಿರತಕ್ಕಂತಹ ಸುಖ, ಸಾಕು ಅನ್ನಿಸುವ ಸುಖ ಅಲ್ಲ. ಇದರಿಂದ ಯಾವ ಲಾಭವೂ ಇಲ್ಲ. ಆದ್ದರಿಂದ ನೇಹ ಯತ್ಕರ್ಮ ಧರ್ಮಾಯ ನ ವಿರಾಗಾಯ ಕಲ್ಪತೆ ನ ತೀರ್ಥಪರ ಸೇವಾಯೈ ಜೀವನ್ನಪಿ ಮೃತೋ ಹಿ ಸಹ. ಒಂದು ಮಾತು ಹೇಳ್ತಾರೆ ಕರ್ದಮರು, ಅಷ್ಟು ವಿಹಾರ ಕೊಟ್ಟು ಕಡೆಗಂತಾರೆ, ಯಾವ ಕರ್ಮ ನಾವು ಮಾಡಬೇಕು, ಇಷ್ಟುವರೆಗೆ 100 ವಿಷಯ ನಾವು ಉಪಭೋಗ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ನೀ ಅಪೇಕ್ಷೆ ಪಟ್ಟಿ ಕೊಟ್ಟೆ ಇರಲಿ, ಆದರೆ ಇದು ಸಾಕು, ನನಗಂತೂ ಸಾಕು ಅನಿಸಿದೆ, ನಿನಗೆ ಸಾಕು ಅನಿಸಿದೋ ಇಲ್ಲೋ, ಅದಕ್ಕೆ ನಿನಗೆ ಈ ಮಾತು ಹೇಳ್ತಾ ಇದ್ದೀನಿ. ಯಾವಾಗಲೂ ನಾವು ಯಾವುದೇ ಕರ್ಮವನ್ನು ಮಾಡಿದರೆ ಆ ಕರ್ಮ ಎಂಥದ್ದಾಗಿರಬೇಕು ಅಂದರೆ ಧರ್ಮ ಬುದ್ಧಿಯನ್ನು ಹುಟ್ಟಿಸಬೇಕು. ಸ್ವಲ್ಪಿಲ್ಲ ಸ್ವಲ್ಪ ಧರ್ಮ ಬುದ್ಧಿ ಮಾಡಿದ ಕರ್ಮಕ್ಕೆ ಸ್ವಲ್ಪಿಲ್ಲ ಸ್ವಲ್ಪ ಧರ್ಮ ಬುದ್ಧಿ ಹೆಚ್ಚಾಗಬೇಕು. ಇದು 1ನೇ ವಿಷಯ. ಇನ್ನು 2ನೇದು ವಿರಾಗಾಯ ಕಲ್ಪತೆ. ಸ್ವಲ್ಪಿಲ್ಲ ಸ್ವಲ್ಪ ವಿಷಯ ಉಪಭೋಗಗಳು ಸಾಕಪ್ಪ ಇನ್ನು ಅಂತ ವೈರಾಗ್ಯ ಹೊಂದಿ ಧಾರ್ಮಿಕನಾಗಿ ನಡೆಯುವ ಪ್ರವೃತ್ತಿ ಹುಟ್ಟಬೇಕು. ಅಥವಾ ತೀರ್ಥಪರ ಸೇವಾಯೈ ಅಂತಹ ಜ್ಞಾನಿಗಳನ್ನು ಸೇವಿಸಬೇಕು ಅನ್ನೋ ಬುದ್ಧಿ ಹುಟ್ಟಿಸಬೇಕು. ಜ್ಞಾನಿಗಳ ಸಹವಾಸ ಮಾಡೋಣಪ್ಪ ಸಾಕಿನು ಅಂತ ಸಜ್ಜನರ ಸಹವಾಸಕ್ಕಾಗಿ ಮನಸ್ಸು ಕಾತರಿಸಬೇಕು. ಆ ಕರ್ಮ ಅದು ಉದ್ಧಾರಕ್ಕೆ ಕಾರಣ ಅಂತ. ಎಷ್ಟು ಕರ್ಮಗಳನ್ನು ಮಾಡಿಯೂ ಕೂಡ ಧರ್ಮ ಬುದ್ಧಿ ಬೆಳೆಯಲಿಲ್ಲ, ವೈರಾಗ್ಯ ಬರಲಿಲ್ಲ, ಸಜ್ಜನರ ಸಹವಾಸ ಕಾತರಲಿಲ್ಲ ಮನಸ್ಸು, ಅಂತಹ ಕರ್ಮ ಎದಕ್ಕೆ ಉಪಯೋಗ ಆಯಿತು? ಅಂಥವನು ಇದು ಸತ್ತಾಗೆ ಅಂತಾರವರು. ಆದ್ದರಿಂದ ನಾವು ಮಾಡಿದ ಈ 100 ವರ್ಷದ ಕೆಲಸ ಅಂಥದ್ದೇ ಆಗಿದೆ. ಸಾಕಿನು ಸಂಸಾರ. ಇದು ತೃಪ್ತಿ ಪಡಿಸಿ ಇದನ್ನು ನಾನು ಮುಗಿಸ್ತೇನೆ ಅಂತಿಲ್ಲ. ತೃಪ್ತಿ ಪಡಲ್ಲ ಇಂದ್ರಿಯಗಳು. ಕಾರಣ ಸಾಕು ಅಂತ ನಾವೇ ಹಿಂತಿರುಗಬೇಕೇ ಹೊರತು ಇದನ್ನು ಮುಗಿಸಲಿಕ್ಕಾಗಲ್ಲ. ಆದ್ದರಿಂದ ಇನ್ನು ಸಾಕು, ನಾವು ಸಂಸಾರ ಮುಗಿಸೋಣ. ನಿಮ್ಮ ತಂದೆಗೆ ಮಾತು ಕೊಟ್ಟಿದ್ದೆ, ಸಂತಾನವಾದಾಗ ಸಂತಾನಕ್ಕೆ ಇವಳನ್ನು ಒಪ್ಪಿಸಿ ನಾನು ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ ನಿನ್ನ ತಂದೆಯನ್ನು ಮಾತು ತೊಗೊಂಡಿದ್ದೆ ನಾನು. ಹಾಗಾಗಿ ನಿನಗೆ 9 ಸಂತಾನ ಕೊಟ್ಟಿದ್ದೀನಿ. ಈ 9 ಮಕ್ಕಳು ಇವರ ಜೊತೆಯಲ್ಲಿ ನೀರು, ನನಗೆ ಸಂಸಾರ ಸಾಕು, ನಾನು ಸನ್ಯಾಸ ತಗೊಂಡು ವಿರಕ್ತನಾಗಿ ಹೊರಟು ಹೋಗ್ತೀನಿ ಅನ್ನುವ ಮಾತನ್ನು 100 ವರ್ಷ ವಿಹಾರ ಕೊಟ್ಟು ಆಮೇಲೆ ಹೇಳಿದರು. ಆಗ ಈಗ ನಾಚಿಕೆ ಇಲ್ಲ. ಮೊದಲನೇ ಸಲ ಮಾತನಾಡಿದಾಗ ಅವಳಿಗೆ ನಾಚಿಕೆ ಆಗಿತ್ತು 100 ವರ್ಷ ಮೇಲೆ. ಈ 100 ವರ್ಷ ವಿಹಾರ ಮಾಡಿಬಿಟ್ಟಿದ್ದಾಳೆ ಸಲಿಗೆ. ಹಾಗಾಗಿ ಧೈರ್ಯದಿಂದ ಮಾತಾಡಲಿಲ್ಲಂತೆ ಕರ್ದಮರ ಹತ್ರ. ನಿಮ್ಮ ಮಾತು 100ಕ್ಕೆ 100 ಸತ್ಯ. ನನಗೂ ಸಂಸಾರ ಸಾಕು ಅನಿಸಿದೆ. ನೀವು ಸಂಸಾರ ತ್ಯಾಗ ಮಾಡಿ ಸನ್ಯಾಸ ತಗೊಳ್ಳೋದು ಯೋಗ್ಯ, ಒಪ್ಪುತ್ತೇನೆ. ಆದರೆ ಏನಾದರೆ ನೀವು ಏನು 9 ಸಂತಾನ ಕೊಟ್ಟಿದ್ದೀರೋ ಈ 9 ಸಂತಾನ ಹೆಣ್ಣು ಸಂತಾನ.
ಈಗ ನೀವು ಸನ್ಯಾಸ ತಗೊಂಡು ಹೋದರೆ ಅವ್ರಿಗೆ ವಿವಾಹ ಯಾರು ಮಾಡೋದು? ಅವರಿಗೆಲ್ಲ ವಿವಾಹ ಮಾಡುವ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಅವರೆಲ್ಲ ವಿವಾಹ ಮಾಡಿಕೊಂಡು ತಮ್ಮ ಗಂಡಂದ್ರ ಮನೆಗೆ ಹೋಗಿಬಿಟ್ರೆ ನನ್ನ ರಕ್ಷಣೆ ಮಾಡೋರು ಯಾರು? ಇನ್ನೂ ಅದನ್ನು ಕೊಟ್ಟಿಲ್ಲ ನೀವು. ನನ್ನನ್ನು ರಕ್ಷಣೆ ಮಾಡುವ ಗಂಡು ಸಂತಾನವನ್ನು ನೀವು ಇನ್ನೂ ಅನುಗ್ರಹಿಸಿಲ್ಲ. ಇವರೆಲ್ಲರನ್ನ ವಿವಾಹ ಮಾಡುವ ದೊಡ್ಡ ಜವಾಬ್ದಾರಿ, ಅವರೆಲ್ಲ ವಿವಾಹ ಮಾಡಿಕೊಂಡು ಹೋದ ಮೇಲೆ ನನ್ನನ್ನು ರಕ್ಷಣೆ ಮಾಡಿಕೊಂಡು ಗಂಡು ಸಂತಾನ, ಇಷ್ಟು ಕೊಟ್ಟ ಮೇಲೆ ನಿಮಗೆ ಸನ್ಯಾಸ ಕಾಪಾಡ. ಇದು ನನಗೆ ಹೀಗೆ ಅನ್ನಿಸ್ತದೆ. ಸರಿನಾ? ಹೌದು ದೇವಹೂತಿ, ನಿನ್ನ ಮಾತು ಸರಿ, ಅವ್ರಿಗೆ ವಿವಾಹ ಮಾಡೋಣ ಅಂತ ವಿವಾಹ ಮಾಡ್ತಾರಂತೆ. ಮುಂದೆ ತಪಸ್ಸು ಮಾಡ್ತಾರಂತೆ. ಮತ್ತೆ ಭಗವಂತ ಹಿಂದೆ ಮಾತು ಹೇಳಿದಂತೆ ಮತ್ತೊಮ್ಮೆ ಇವರು ಅದನ್ನೇ ಪ್ರಾರ್ಥಿಸಿದಾಗ ತಾನೇ ಮಗನಾಗಿ ಅವತಾರ ಮಾಡ್ತಾನಂತೆ. ಅವನಿಗೆ ದೇವಹೂತಿಯನ್ನು ಒಪ್ಪಿಸಿ ಕರ್ದಮರು ಸನ್ಯಾಸಕ್ಕೆ ಹೋಗ್ತಾರಂತೆ. ಆ ದೇವಹೂತಿ ತನ್ನ ಮಗ ಕಪಿಲನಿಂದ ತತ್ವೋಪದೇಶವನ್ನು ಪಡೆಯುತ್ತಾಳಂತೆ. ಅದೆಲ್ಲ ಅದ್ಭುತವಾಗಿರತಕ್ಕಂತಹ ಚಿಂತನೆ ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತಾರೆ. ಇವತ್ತಿನ ಈ ಚಿಂತನೆ 12:15. ಹಾಗಾಗಿ ಈ ಚಿಂತನೆ ಇಲ್ಲಿ ಮುಗಿಸೋಣ. ಸಾಯಂಕಾಲ 5 ಗಂಟೆಗೆ 5:30 6:30 ಸಾಯಂಕಾಲ ಮತ್ತೆ ಅದೇನು ದೇವಹೂತಿಗೆ ಕಪಿಲ ಉಪದೇಶ ಮಾಡಿದ ಆ ಚಿಂತನೆಯನ್ನು ಇವತ್ತು ಸಾಯಂಕಾಲ, ನಾಳೆ ಬೆಳಗ್ಗೆ, ನಾಳೆ ಸಾಯಂಕಾಲ 3 ಪಿರಿಯಡು ಕೇವಲ ಸಾಂಖ್ಯಶಾಸ್ತ್ರ ಅಧ್ಯಾತ್ಮ ವಿದ್ಯೆಯ ಚಿಂತನೆಯನ್ನು ವಿಷ್ಣುತೀರ್ಥರ ಸನ್ನಿಧಾನದಲ್ಲಿ ಮಾಡಿರುವಂತೆ. ಕೃಷ್ಣಾರ್ಪಣಮಸ್ತು.